कृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हयग्रीव पदाम्बोजमानसं स्वादीशप्रियं गुरुगोविन्दविठ्ठलदासवर्यं गुरुं वन्दे निरन्तरम्। शेषांशसुब्बरायाख्यं दासार्यज्ञानिसेवितं भूसुरोद्धरणे निष्ठं वासर्वासरहं भजे। राघवेन्द्रकृपापात्रं कौतालक्षेत्रवासिनं नानाग्रन्थप्रणेतारं गुरुजगन्नाथमहं भजे। श्रीराघवेन्द्रचित्तघ्नं सारमात्रवदावदं दूरीकृतदुराचारं कृष्णाचार्यगुरुं भजे। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। अर्तिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयादस्मदिष्टार्थसिद्धये। यस्य वाक्कामधेनुर्नाः कामितार्थान् प्रयच्छति सेवेतं जययोगीन्द्रं कामवाणचिदं सदा। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। गुरुमखिलगुणज्ञं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुजनभीष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। प्रथमो हनुमन्नाम द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः निरवध्ये नित्यभद्रे लक्ष्मीलक्षणलक्षिते हरिपत्नी जगत्कर्त्री वरधात्री नमोऽस्तुते। सुमतिभिरनुमेयं शुभ्रकायं सकायं सुखमयमनपायं मुक्त्युपायं विमायं नृहयममयमेयं ध्येयमाम्नाय गेयं सदयमसदजेयं श्रीसहायं भजेऽहम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं वन्दे मन्तभाषधरं दिव्यार्भकाकृतं शिखाबन्धत्रयोपेतं वैष्णवीमध्वकरार्चितं। ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ಚಂದ್ರವಂಶದ ಕಥೆಯನ್ನು ಕೇಳ್ತಿದ್ವಿ. ಆ ಚಂದ್ರವಂಶದ ರಾಜ, ಆ ರಾಜನನ್ನ ಆ ರುದ್ರದೇವರ ಗಣದವರು ಹೊರಗಡೆ ಹಾಕಿದ್ರು. ಆದರೆ ಅವರ ಕುಲದ ಒಬ್ಬ ಮಗ ಬದುಕಿದ್ದ. ತದನಂತರದಲ್ಲಿ ಪಾರ್ವತಿ ದೇವಿ ಮತ್ತೆ ರುದ್ರದೇವರಿಬ್ಬರು ಮಾತಾಡ್ತಾ ರುದ್ರದೇವರು ಹೇಳ್ತಾರೆ, ಕಾಶಿ ಪಟ್ಟಣದಲ್ಲಿದ್ದಾಯ್ತು, ಇನ್ನು ನಾವು ಕೈಲಾಸಕ್ಕೆ ತೆರಳೋಣ ಅಂದರೆ ಪಾರ್ವತಿ ದೇವಿ 3 ಸರಿ ಹೇಳ್ತಾಳಂತೆ, ನಾ ಬರಲ್ಲ 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 ಅಂತ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಇದು ಅಂತ. ಹಾಗಾಗಿ ಅಲ್ಲೇ ನೆಲೆಸಿದ್ರು. ಅಲ್ಲಿ ನೆಲೆಸಿದ ಮೇಲೆ ರುದ್ರದೇವರು ಅನುಗ್ರಹ ಮಾಡಿ ಆ ಚಂದ್ರವಂಶದ ರಾಜರು ಮುಂದೆ ಆಳ್ಳಿ ಅಂತ ಒಂದು ತೀರ್ಮಾನವನ್ನು ಕೊಟ್ಟು ಹೇಳ್ತಾರೆ, ಈ ಕಾಶಿ ಪಟ್ಟಣ ಅನ್ನೋದು ಮುಂದೆ 1000 ವರ್ಷ ಆದಮೇಲೆ ನೀರಿನಲ್ಲಿ ಮುಳುಗುತ್ತೆ, ಮತ್ತೆ ಮೇಲೆ ಎದ್ದು ಬರುತ್ತೆ ಅಂತ ಹೇಳಿ ಈ ಥರ ಆ ಕಾಶಿ ವೈಭವವನ್ನು ಹೇಳಿದರು. ಅದೇ ರೀತಿಯಲ್ಲಿ ಆ ಧನ್ವಂತರಿ ನಾಮಕ ಪರಮಾತ್ಮನ ಮಗ ಆಯು, ಆ ಆಯುವಿನ ಮಗ ಆ ಕುಲದಲ್ಲಿ ಬಂದಂಥ ನಹುಷ ಅಂತ, ಅವನ ಮಗನೇ ಯಯಾತಿ ಅಂತ. ಆ ಯಯಾತಿಯ ಚರಿತ್ರೆಯನ್ನು ಹೇಳ್ತಾರೆ. ಯಯಾತಿಯಿಂದಲೇ 2 ಕುಲ ಬಂತು. ಒಂದು ಪುರುವಂಶ ಬಂತು, ಇನ್ನೊಂದು ಯದುವಂಶ ಬಂತು. 2 ಕೂಡ ಈ ಯಯಾತಿ ಮಕ್ಕಳಿಂದ ಬಂತು. ಯಯಾತಿ ಉತ್ಪನ್ನ ಪಿತಕನ್ಯಾಯ ವಿರಾಜಾಯ ಮಹೋಜಸ ನಹುಷ್ಯಸ್ಸಾದುದಾಯಾದ ಷಂಡಿತೋಪ್ರ ಉಪಮಚೇತಸಾಹ. ಆ ವಂಶದಲ್ಲಿ ಬಂದಂತಹ ನಹುಷಿಗೆ 5 ಜನ ಮಕ್ಕಳು.
ಯತಿ, ಯಯಾತಿ, ಸಂಯಾತಿ, ಆಯಾತಿ ಅಂತ. ಯತಿ ಅನ್ನೋನು ಮೊದಲನೇ ಮಗ, ಹುಟ್ಟುತ್ತಲೇ ಅವನು ಯತಿ ಆದ, ಅವನು ಸನ್ಯಾಸಿ ಅಂತೆ ಬದುಕ್ತ. ಎರಡನೇ ಅವನೇ ಯಯಾತಿ, ಅವನ ವಿಚಾರವನ್ನು ಹೇಳ್ತೀನಿ ಅಂತ ಹೇಳ್ತಾ, ಯಯಾತಿ ಒಳ್ಳೆ ಧರ್ಮವಂತ ಅಂತ, ನಿರಂತರ ಯಜ್ಞಾದಿಗಳನ್ನ ಮಾಡಿ 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 ದೇವತಾ ಅನುಗ್ರಹಕ್ಕೆ ಪಾತ್ರನಾಗಿದ್ದ. ಮುಂದೆ ಯಯಾತಿ ಆ ಯಜ್ಞಾದಿಗಳನ್ನ ಮಾಡಿ ತನ್ನ ಕಠಿಣ ಬ್ರಹ್ಮಚರ್ಯದಿಂದ ಹಿರಿಯರ ಅನುಗ್ರಹದಿಂದ ಅವನು ಗೃಹಸ್ಥಾಶ್ರಮ ಕಾಲಿಟ್ಟ. ದೇವಯಾನೀಂ ಉಷಾಸನಸ್ಸುತಾಂ ಭಾರ್ಯ ವಮಾಪಹ ಶರ್ಮಿಷ್ಠಾಮಾಸುರಿಂ ಚೈವ ತನಯ ವೃಷಪರ್ವಣಿ. ಮುಂದೆ ಮದುವೆ ಆಗ್ತಾನೆ ಯಯಾತಿ. ಶುಕ್ರಾಚಾರ್ಯರು ದೈತ್ಯರಿಗೆಲ್ಲ ಗುರುಗಳು, ಅವರ ಪುತ್ರಿ ದೇವಯಾನಿ ಅಂತ ಅವಳನ್ನು ಮದುವೆ ಆಗ್ತಾನೆ. ಮತ್ತಿನ್ನೊಂದು ಮದುವೆ ಆಗ್ತಾನೆ, ರಾಕ್ಷಸರಿಗೆಲ್ಲ ರಾಜ ವೃಷಪರ್ವಸ ಅಂತ, ಆ ವೃಷಪರ್ವಸನ ಮಗಳು ಶರ್ಮಿಷ್ಠೆ ಅಂತ ಅವಳನ್ನು ಕೂಡ ಮದುವೆ ಆಗ್ತಾನೆ. ಇವರಿಬ್ಬರಿಗೂ ಕೂಡ ಸಂತಾನ ಆಗುತ್ತೆ. ಆ ಮೊದಲನೇ ಹೆಂಡತಿ ಅಂದರೆ ಶುಕ್ರಾಚಾರ್ಯರ ಮಗಳು ದೇವಯಾನಿಯಲ್ಲಿ ಯದು ಮತ್ತೆ ತುರ್ವಸು ಅಂತ ಇಬ್ಬರು ಹುಡ್ತಾರೆ. ಆ ಯದುವಿನಿಂದನೇ ಯದುಕುಲ ಎಲ್ಲ ಬಂತು. ಎರಡನೇ ಅವಳು ಶರ್ಮಿಷ್ಠೆ, ಅವಳಲ್ಲಿ ದೃಶ್ಯ, ಅನು ಮತ್ತೆ ಪುರು ಅಂತ 3 ಜನ ಮಕ್ಕಳು. ಆ ಕಡೆ ಮಗ ಪುರುವಿನಿಂದನೇ ಈ ಪುರು ವಂಶ ಬಂತು ಅಂತ ಈ ರೀತಿ ಹೇಳ್ತಾರೆ. ಮುಂದೆ ಯಯಾತಿ ದೊಡ್ಡ ದೊಡ್ಡ ಯಜ್ಞಗಳನ್ನೆಲ್ಲ ಮಾಡ್ದ. ತಸ್ಮೈ ಶಕ್ರೋ ದದೌ ಪ್ರೀತಃ ರಥಂ ಪರಮ ಭಾಸ್ಕರಂ ಅಸಂಗಂ ಕಾಂಚನಾಂ ದಿವ್ಯಂ ದಿವ್ಯೈ ಪರಮವಾಜಿಭಿ. ಇಂದ್ರದೇವರು ಯಯಾತಿ ಮಾಡಿದಂಥ ಯಜ್ಞಗಳನ್ನ ತುಂಬಾ ಇಷ್ಟಪಟ್ಟು ಪರಮ ಪ್ರೀತಿಯಿಂದ ತಮ್ಮ ಹತ್ರ ಇದ್ದಂಥ ಒಂದು ದಿವ್ಯ ರಥವನ್ನ ಕೊಟ್ಟರಂತೆ. ಆ ರಥ ಎಷ್ಟು ಫಾಸ್ಟು ಅಂದ್ರೆ ಮನಸ್ಸಿನಲ್ಲಿ ನಾವೆಲ್ಲ ಅನ್ಕೋತೀವಿ ಅಲ್ಲಿರ್ತೀವಿ. ತಿರುಪ್ತಿಗಿರ್ಬೇಕು ಅಂದ್ರೆ ಆ ಕ್ಷಣದಲ್ಲಿ ತಿರುಪ್ತಿಗಿರ್ತೀವಿ. ಅಂಥ ಮನೋರಥವನ್ನು ಕೊಟ್ಟರಂತೆ. ಆ ರಥ ಅದರಷ್ಟು ವೇಗ ಇನ್ಯಾವ ರಥವೂ ಹೋಗೋಕ್ಕಾಗಲ್ಲ, ಅಂಥ ರಥವನ್ನು ಕೊಟ್ಟರು. ಯಯಾತಿ ಅದರಿಂದ ಎಲ್ಲ ಕಡೆ ದಿಗ್ವಿಜಯವನ್ನು ಮಾಡಿದಂತೆ. ಅಖಂಡ ಭೂಮಂಡಲವನ್ನೆಲ್ಲ ಸುತ್ತದ, ಇಡೀ ಲೋಕವನ್ನ ತನ್ನೆಡೆಗೆ ಮಾಡಿಕೊಂಡಂತೆ. 6 ರಾತ್ರಿಯಲ್ಲಿ ಇಡೀ ಭೂಮಿಯನ್ನ ತನ್ನ ವಶಕ್ಕೆ ಮಾಡಿಕೊಂಡ. ಆ ರಥದಿಂದ ಎಲ್ಲ ಕಡೆ ಹೋಗ್ಬೇಕು. ದೇವತೆಗಳು, ದಾನವರು, ಮಾನವರು ಅವರನ್ನೆಲ್ಲರನ್ನ ಮೆಟ್ಟಿ ನಿಂತು ಪರಾಕ್ರಮವನ್ನು ತೋರಿಸ್ಬೇಕು. ಅವನು ಅಷ್ಟು ವೇಗದಲ್ಲಿ ಓಡೋಗ್ತಾ ಇದ್ದ. ಯಾರು ಅವನು ಹಿಡಿಬೇಕು ಅನ್ನೋಷ್ಟು ಬೇರೆ ಊರಿಗೆ ಹೊಟ್ಟೋಗ್ಬಿಡೋನು, ಅಷ್ಟು ವೇಗದಲ್ಲಿದ್ದ. ಎಲ್ಲ ಅವನ ಮುಂದೆ ತಲೆ ಬಾಗಿದ್ರು. ಈ ರೀತಿ ಆಯ್ತು. ಮುಂದೆ ಆ ರಥ ಬೇರೆ ಬೇರೆಯವ್ರಿಗೆ ಹೋಯ್ತು. ತದನಂತರದಲ್ಲಿ ಆ ರಥ ಕೃಷ್ಣನ ಹತ್ರನೂ ಬಂತು ಅಂತ ಈ ರೀತಿ ಕಥೆ ಹೇಳ್ತಾರೆ. ಈ ರೀತಿ ಆಯ್ತು. ಹೀಗೆ ಇದ್ದ ಕಾಲಕ್ಕೆ ಇಷ್ಟೆಲ್ಲ ಇವನು ಪರಾಕ್ರಮ ಮಾಡ್ತಾ ಇದ್ದಾನೆ, ಎಲ್ಲಾ ಕಡೆ ಸುತ್ತಾ ಇದ್ದಾನೆ ಅಂತ ಹೇಳಿ ಆ ದೇವಯಾನಿ ಗೊತ್ತಾಯ್ತು. ಇವನು ನನ್ನ ಮದುವೆ ಮಾಡ್ಕೊಂಡ ಯಯಾತಿ, ಒಬ್ಬಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದು, ನೋಡಿದ್ರೆ ಇನ್ನೊಂದನ್ನು ಮದುವೆ ಆಗ್ಬಿಟ್ಟಿದ್ದಾನೆ ಅಂತ ಹೇಳೋರಿಗೆ ಸ್ವಲ್ಪ ಕೋಪ ಬಂದು ಅವ್ರ ಅಪ್ಪಂಗೆ ಹೇಳಿದ್ರು, ನೋಡಿ ಇವನು ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾನೆ, ಆ ರಾಕ್ಷಸರಿಗೆಲ್ಲ ರಾಜ ಅವಳ ಮಗಳನ್ನ ಶರ್ಮಿಷ್ಠೆಯನ್ನು ಮದುವೆ ಆಗ್ಬಿಟ್ಟಿದ್ದಾನೆ, ಅಲ್ಲಿ ಬೇರೆ 3 ಜನ ಮಕ್ಕಳಾಗಿದ್ದಾರೆ, ನೀನ್ ಏನಾದ್ರು ಮಾಡ್ಬೇಕಪ್ಪ, ನನ್ನ ಕಡೆ ಗಮನನೇ ಇಲ್ಲ ಇವನಿಗೆ. ಶುಕ್ರಾಚಾರ್ಯರು ಬಂದ್ರು, ಏನೋ ಇನ್ನೊಂದು ಮದುವೆ ಆಗಿದೆಯಂತೆ. ಹೌದು ಆಗಿದ್ದೀನಿ, ಸಂತಾನನೂ ಆಗಿದೆ. ಎಷ್ಟು ಗರ್ವದಿಂದ ಹೇಳ್ಕೋತೀಯ ಅಲ್ವಾ ಅಂತ ಹೇಳಿ ನಿನ್ನ ಆಯಸ್ಸು ಕ್ಷೀಣ ಆಗಲಿ, ನಿಮ್ಗೆ ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಟ್ಟುಬಿಟ್ಟು. ಮೈಯೆಲ್ಲ ಸುಕ್ಕಾಗೋಯ್ತು. ಅವನಿಗೆ ಬಹಳ ಹಿಂಸೆ ಆಯ್ತು. ಅಲ್ಲ, ನಾನು ಇನ್ನೂ ಸ್ವಲ್ಪ ಚೆನ್ನಾಗಿರೋಣ, ಊರೆಲ್ಲ ಸುತ್ತೋಣ, ಇನ್ನೂ ಅಖಂಡ ಭೂಮಂಡಲವನ್ನ ಜೋರಾಗಿ ಆಳೋಣ ಅಂತೆಲ್ಲ ಇಟ್ಕೊಂಡಿದ್ರೆ ಈ ರೀತಿ ಆಗೋಯ್ತಲ್ಲ ಅಂತಂದು. ಸರಿ, ಆಮೇಲೆ ಹೋಗಿ ಉಗ್ರ ತಪಸ್ಸನ್ನ ಮಾಡ್ದ. ಶುಕ್ರಾಚಾರ್ಯರು ಬಂದ್ರು ಏನು ಮತ್ತೆ ತಪಸ್ ಮಾಡದಲ್ಲ, ಇಲ್ಲ ನೀವೇನೋ ಶಾಪ ಕೊಟ್ರೆ ಸರಿ, ಆದ್ರೆ ನನಗೆ ನನ್ನ ಮತ್ತೆ ಯೌವನ ಬೇಕು, ನನಗೆ ಯೌವನ ಬೇಕಾ? ಸರಿ, ನಿನಗೆ 5 ಜನ ಮಕ್ಕಳು ಅಥವಾ ಎಷ್ಟೋ ಜನ ನಿನ್ನ ಲೋಕದಲ್ಲಿದ್ದಾರೆ, ಯಾರ್ದಾದ್ರೂ ಯೌವನವನ್ನ ನೀ ಸ್ವೀಕಾರ ಮಾಡು, ನಿನ್ನ ವೃದ್ಧಾಪ್ಯವನ್ನ ಅವ್ರಿಗೆ ಕೊಡ್ಲಿಕ್ಕೆ ಆ ತರ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ. ಸರಿ ಆಯ್ತು ಅಂತ ಎಲ್ಲರೂ ಕೇಳ್ತಾನೆ, ಯಾರು ಬರಲ್ಲ. 5 ಜನ ಮಕ್ಕಳು. 5 ಜನ ಮಕ್ಕಳ ಹತ್ರ ಮೊದಲು ಆ ದೇವಿಯಾನಿ ಮಕ್ಕಳ ಹತ್ರ ಬಂದ. ಆ ಯದು ಹತ್ರ ಬಂದು ಕೇಳ್ತಾನೆ, ನಿನ್ ಯೌವನ ಕೊಡು, ನಾನು ನಿನ್ ಜನ್ಮ ಕೊಟ್ಟು ಅಂತಾನೆ, ಜನ್ಮನೇ ನನ್ನಿಂದ ಬಂದಿದೆ, ನೀನ್ ನನಗೆ ಏನಂತ ಕೊಡ್ತೀಯ, ನನ್ನ ಋಣ ಹೇಗೆ ತೀರಿಸ್ತೀಯ ಅಂತ. ಅವನು ಏನು ತಿರಸ್ಕಾರ ಮಾಡ್ಬಿಡ್ತಾನೆ. ನೀನು ವೃದ್ಧಾಪ್ಯದಲ್ಲಿದ್ದೀಯ, ವೃದ್ಧಾಪ್ಯದಲ್ಲಿ ಹೇಗಿರ್ಬೇಕು ಹಾಗಿರೋ ಅಂತ ಉಪದೇಶ ಮಾಡ್ತಾನೆ. ಸಿಟ್ಟು ಬಂದ್ಬಿಡುತ್ತೆ, ನೋಡ್ದ ಎಷ್ಟು ಅಹಂಕಾರ ನಿನಗೆ ಅಂತ ಹೇಳಿ ಆ ಕುಲಕ್ಕೆ ಶಾಪ ಹಾಕ್ತಾನೆ, ನಿನ್ ಕುಲದವರೇ ಕಿತ್ತಾಡಿ ಸಾಯೋಂಗಾಗಲಿ ಅಂತ ಯದುಗೆ. ಅದಕ್ಕೆ ಯದುಕುಲ ನಾಶ ಆಗತ್ತೆ ಅಂತ ಹೇಳ್ತಾರಲ್ಲ, ಅವರವರೇ ಕಿತ್ತಾಡ್ತಿರ್ತಾರೆ. ಈ ಯಯಾತಿ ಹಾಕಿರೋ ಒಂದು ಶಾಪ.
ಸರಿ, ಹೀಗಾಯ್ತು. ಮತ್ತೆ ಆ ಶರ್ಮಿಷ್ಠೆ ಮಕ್ಕಳ ಹತ್ರ ಬಂದು ಕೇಳ್ತಾನೆ. ಇಬ್ರು ಮಾತಾಡಲ್ಲ. ಕಡೆ ಒಂದು ಆ ಪುರು ಹತ್ರ ಬಂದು ಕೇಳ್ತಾನೆ, ನೋಡು, ನನಗೆ ಈ ತರ ವೃದ್ಧಾಪ್ಯ ಬಂದಿದೆ, ನನಗೆ ನಿನ್ನೆ ಯೌವನವನ್ನು ಕೊಟ್ಟು ನನ್ನನ್ನ ಉದ್ಧಾರ ಮಾಡು ಅಥವಾ ನನ್ನ ಆಸೆಗಳನ್ನು ಈಡೇರಿಸು ಅಂತ. ಸರಿ, ಆ ಪುರು ಒಪ್ಕೋತಾನೆ. ಆಯ್ತು, ನಮ್ಮಪ್ಪ ತಾನೇ, ನಿನಗೆ ಕೊಡದೆ ಇನ್ನು ಯಾರಿಗೆ ಕೊಡ್ಲಿ ಅಂತ ಕೊಡ್ತಾನೆ. ಸಜರಾಂ ಪ್ರತಿಜಾಗ್ರಾಹ ಪಿತಾ ಪೂರು ಪ್ರತಾಪವಾನ್ ಯಯಾತಿ ರೂಪೇಣ ಪುರೋ ಪರ್ಯಚರನ್ ಮಹಿಂ. ಸರಿ, ನಾನು ನಿನ್ನ ಮೇಲೆ ಇಟ್ಕೊಂಡಿರುವಂತ ಅಭಿಮಾನಕ್ಕೆ ನನ್ನ ಯೌವನವನ್ನು ಕೊಟ್ಟು ನಿನ್ನ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡ್ತೀನಿ. ಆದರೆ ನಿನಗೆ ಕೆಲವಾರು ವಿಚಾರವನ್ನು ಹೇಳಬೇಕು ಅಂತ ಹೇಳ್ತಾನೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮಾವ ಭೂಯ ಏವಾರ್ಬಿ ವರ್ತತೆ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನೀನು ದೊಡ್ಡವನು, ನಿನಗೆ ವಯಸ್ಸಾಗಿದೆ, ನೀನು ವೈರಾಗ್ಯದ ಕಡೆ ನಿನ್ನ ಮನಸ್ಸು ಹೋಗ್ಬೇಕು. ಆದರೆ ನಿನ್ನ ಮನಸ್ಸು ಇನ್ನೂ ಆಸೆ ಈ ಆಸೆ ಅಂತಿದೆ. ನನ್ನ ಪರಿಸ್ಥಿತಿ ಹೇಗಾಗಿದೆ ನಿನ್ನ ನೋಡಿ ಅಂತಂದ್ರೆ, ಅಗ್ನಿಗೆ ತುಪ್ಪವನ್ನು ಹಾಕಿ ಆರಿಸ್ತೀನಿ ಅಗ್ನಿನ ಅಂತಂದ್ರೆ ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ನೀರು ಹಾಕಬೇಕು. ಇವಾಗ ಏನಾಯ್ತು, ನಿನಗೆ ವೈರಾಗ್ಯ ತರಿಸೋಣ ಅಂತ ನಾನು ಅನ್ಕೊಂಡ್ರೆ ನನ್ನ ಯೌವನವನ್ನು ನಿನಗೆ ಕೊಡ್ತಾ ಇದ್ದೀನಿ. ಒಂದು ಜೀವನದಲ್ಲಿ ತಿಳ್ಕೋ, ಆಸೆಗಳನ್ನ ಬದಿಗೊತ್ತು ಸಾಧನೆ ಕಡೆಗೆ ಹೋಗು. ಎಷ್ಟು ತಪಶ್ಚರ್ಯ ಮಾಡಿದೀಯಾ, ದೇವತೆಗಳ ಅನುಗ್ರಹ ಪಡೆದು ಏನು ಒಂದು ಪ್ರಯೋಜನ ನಿನಗೆ? ಇನ್ನೂ ಆಸೆಗಳನ್ನೇ ಇಟ್ಕೊಂತಿದೆಯಲ್ಲ ಅಂತ. ಇದರಲ್ಲಿ ಹರಿವಂಶ ಒಂದು ಉಪದೇಶ ಮಾಡುತ್ತೆ ನಮಗೆ, ಅತಿಯಾದ ಆಸೆಯನ್ನು ಪಡಬಾರದು. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದರಂತೆ ಅದಕ್ಕೆ ಅನುಗುಣವಾಗಿ ನಡಿಬೇಕು. ಅದಕ್ಕೆ ಒಬ್ಬಳ ಅಜ್ಜಿ ಮೊಮ್ಮಕ್ಕಳೆಲ್ಲ ಮನೆಗೆ ಬಂದಿದ್ದಾರೆ ಅಂತ ಚಕ್ಕಲಿ ಮಾಡಿದ್ಲಂತೆ. ಮೊಮ್ಮಕ್ಕಳು ಕೊಟ್ಟು ತಾತನ ಕೊಡು ಅಲ್ಲಂತೆ. ತಾತನ ತಗೊಂಡು ಕೊಟ್ಟು ತಾತ ಅಂತ ಬೇಡ ನನಗೆ. ಆ ಮಕ್ಕಳೆಲ್ಲ ಅಂತ ತಾತ ಬೇಡ ಅಂತ ಹೇಳಿದ್ರೆ ನಾವೇ ತಿನ್ನೋಣ ಅಂತ ತಾತ ಕರೆದನ್ನಂತೆ. ತಿನ್ನಕ್ಕಾಗಲ್ಲ, ಅದಕ್ಕೆ ಬೇಡ, ಅಜ್ಜಿ ಹತ್ರ ಹೋಗಿ ಕುಟ್ಟು ಪುಡಿ ಮಾಡಿಸ್ಕೊಂಬ ತಿಂತೀನಿ ಅಂತ. ಅಲ್ಲಿಲ್ಲ ಅಂತ ಬೇಡ ಅಂದ್ರು ಹೊರತು ಜಿಹ್ವಾ ಚಾಪಲ್ಯ ಹೋಗಿಲ್ಲ. ಅದಕ್ಕೆ ಈ ದೇಹಕ್ಕೆ ಮುಪ್ಪು ಬಂದರೂ ಕೂಡ ಆಸೆಗಳಿಗೆ ಮುಪ್ಪು ಬರಲಿಲ್ಲ ಅಂತ. 50-60 ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಆಗತ್ತಂತೆ. ಯೌವನದಲ್ಲಿ ಬರತಕ್ಕಂಥ ಆಸೆಗಿಂತ ಡಬಲ್ ಆಸೆ ಬರುತ್ತಂತೆ. ಅದನ್ನ ನಿಯಂತ್ರಣ ಮಾಡಿ ಬದುಕಬೇಕಪ್ಪ ಅಂತೆಲ್ಲ ಹೇಳ್ದ. ಏನು ಪ್ರಯೋಜನ ಆಗಲಿಲ್ಲ. ಇದೇ ರೀತಿಯಲ್ಲಿ ಅವರ ಕುಲ ಕುರುಕುಲವೂ ಬಂತು, ಯಯಾತಿ ವಂಶಾವಳಿ ಬಂತು. ತಸ್ಯ ವಂಶೇ ಮಹಾರಾಜ ಪಂಚರಾಜಸ್ಯ ಸಪ್ತಮಃ ಯೇ ವ್ಯಾಪ್ತ ಪೃಥ್ವಿ ಸರ್ವ ಸೂರ್ಯಸ್ಯೇವಾಗಸ್ತಭಿ. ಇದೇ ರೀತಿ ಅವರ ವಂಶ ಎಲ್ಲ ಬಂತು. ಆ ಪುರುವಂಶದಲ್ಲೇ ಬಂದಂಥವರು ಮುಂದೆ ಅದೇ ಕುಲದಲ್ಲೇ ಜರಾಸಂಧ ಬರ್ತಾನೆ, ಎಲ್ಲರೂ ಬರ್ತಾರೆ, ಪಾಂಡವರು ಬರ್ತಾರೆ, ಎಲ್ಲ ಕಥೆಗಳನ್ನಲ್ಲಿ ಹೇಳಿ ಯದುವಂಶವನ್ನು ನಿರೂಪಣೆ ಮಾಡ್ತಾರೆ. ಬಭೂವಸ್ತು ಯದೋ ಪುತ್ರಾಹ ಪಂಚದೇವಸ್ಸುತೋಪಮಾಹ. ಕೃಷ್ಣ ಹುಟ್ಟಿದಂಥ ವಂಶ ಯದುವಂಶ. ಆ ಯದುವಂಶದ ಕಥೆ ಹೇಳ್ತಾರೆ. ಆ ಯದು ಅಂತ ರಾಜ, ಅವನಿಗೆ ಸಹಸ್ರಜಿತ್ ಅಂತ ಹೆಸರಂತೆ. ಅವನಿಗೆ ಕ್ರೋಷ್ಟ, ನೀಲ, ಅಂಜಿಕ, ಪಯೋಧರೆಂಬ 5 ಜನ ಮಕ್ಕಳಿದ್ದಾರೆ. ಆ 5 ಜನ ಮಕ್ಕಳಲ್ಲಿ ಎಲ್ಲರೂ ಕೂಡ ಧರ್ಮನಿಷ್ಠರು, ಪೂಜ್ಯರು ಆಗಿದ್ರು. ಅವನ ಹಿರಿಯ ಮಗ ಸಹಸ್ರ ಅಂತ, ಅವನಿಗೆ ಹೈಹಯ, ಹಯ, ವೇಣುಹಯ, ಸಹಸ್ರದ, ಶತ್ರಜಿತ್ತು ಇವೆಲ್ಲ ಅವನಿಗೆ ಸಂತಾನ ಆಗುತ್ತೆ. ಹಯನಿಗೆ ಧರ್ಮನೇತ್ರ ಮತ್ತೆ ಕಾರ್ತರಾಜ, ಇವನಿಗೆ ಸಹಂಜ, ಸಂಹೋಜಿ, ಸಹಾಜು ಅಂತ ಮಕ್ಕಳಾದ್ರು. ಇದೇ ರೀತಿ ಅವರ ವಂಶದಲ್ಲಿ ಬಂದಂತವನು ಕಾರ್ತ್ಯವೀರಾರ್ಜುನ ಅಂತ. ಯಸ್ತು ಬಾಹು ಸಹಸ್ರೇಣ ಸಪ್ತದ್ವೀಪೇಶ್ವರೋ ಭವತ್ ಜಿಗಾಯ ಪೃಥ್ವಿ ಮೇಕೋ ರಥೇನಾದಿತ್ಯ ವರ್ಚಸ ಸಹಿ ವರ್ಷಂತು ವರ್ಷಾಯುತಂ ತಪ್ತ್ವಾ ತಪ್ತಾ ಪರಮದುಶ್ಚರಂ ದತ್ತಮಾರಾಧಯಾಮಾಸ ಕಾರ್ತವೀರ್ಯೋತ್ರಿ ಸಂಭವ. ಕಾರ್ತ್ಯವೀರಾರ್ಜುನ ದೊಡ್ಡ ಪರಾಕ್ರಮಿ, ಪೂರ್ವ ಬಾಹು ಸಹಸ್ರ ಅಂತೂ ಪ್ರಾರ್ಥಿತಂ ಮಹದಸ್ವರಂ, ತುಂಬಾ ಪ್ರಾಚೀನಾದವನಂತೆ ಈ ಕಾರ್ತ್ಯವೀರಾರ್ಜುನ. ಅವನು ದೊಡ್ಡ ದೊಡ್ಡ ಯಾಗಗಳನ್ನೆಲ್ಲ ಮಾಡ್ದ. ಆ ಪರಮಾತ್ಮನ ಅನುಗ್ರಹವನ್ನ ಪಡೆದ. ಅತ್ರಿನೇತ್ರನ ಆ ಅತ್ರಿ ಋಷಿಗಳ ಮಗನಾದ ದತ್ತಾತ್ರೇಯನನ್ನ ಮೆಚ್ಚಿಸಿ 4 ವರ ತಗೊಂಡಿದ್ದ ಕಾರ್ತ್ಯವೀರಾರ್ಜುನ. ಏನದು ವರಗಳು ಅಂತಂದ್ರೆ, ಅವನಿಗೆ ಬೇಕಾದಾಗ 1000 ಕೈ ಬರಬೇಕಂತೆ. ಯಾವಾಗಲೂ 1000 ಕೈ ಇರ್ತಿರ್ಲಿಲ್ಲ.
ನಮ್ಮ ಮನೇಲಿ ಏನಾದ್ರು ಕಳೆದೋದ್ರೆ ಕಾರ್ತ್ಯವೀರ್ಯಾರ್ಜುನ ಸ್ಮರಣೆ ಮಾಡಿ ಅಂತ ಹೇಳ್ತೀವಿ. ಯಾಕೆ? ಅವನಿಗೆ 1000 ಕೈ ಯಾವುದೋ ಒಂದು ಕೈಯಲ್ಲಿ ಹುಡುಕ್ ಕೊಡ್ತಾನೆ ಅಂತ ಕಾರ್ತ್ಯವೀರ್ಯಾರ್ಜುನನ್ನು ಸ್ಮರಣೆ ಮಾಡಬೇಕು. ಅವನು ಹೇಳ್ದ, ಯಾವಾಗಲೂ 1000 ಕೈ ಇಟ್ಕೊಂಡು ಓಡಾಡಬೇಕು ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಹೋಗುತ್ತೆ. ಆ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ನನಗೆ ಬೇಕಾದಾಗ ಮಾತ್ರ 1000 ಕೈ ಬರಬೇಕು. ನಾನು 1000 ಕೈ ಇಟ್ಕೊಂಡು ಸಜ್ಜನರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವನಿಗೆ ಬೇಕಾದಾಗ ಮಾತ್ರ 1000 ಕೈ. ಸರಿ ಆಯ್ತು. ಅರ್ಜುನ ಯಾವತ್ತು ಅಧರ್ಮದಲ್ಲಿ ತೊಡಗ್ತಾನೆ ಆಗ ದೊಡ್ಡವರು ಬಂದು ಅಧರ್ಮ ಮಾರ್ಗದಿಂದ ತಿರುಗಿಸ್ಬೇಕು, ಅವನ ಅಧರ್ಮ ಮಾರ್ಗದಿಂದ ತಿರುಗಿಸ್ಬೇಕು, ಅವಾಗ ನಾನು ಬರಬೇಕು ಅಂತ ಕೇಳಿದ್ದ. ಸರಿ ಆಯ್ತು. ಮತ್ ಇಡೀ ಭೂಮಂಡಲವನ್ನೆಲ್ಲ ನನ್ನ ಶಕ್ತಿಯಿಂದ ಈ 1000 ತೋಳುಗಳಿಂದ ಗೆದ್ದು ಎಲ್ಲ ಲೋಕದ ಜನರಿಗೆ ಪ್ರಜೆಗಳನ್ನು ನಾನು ಸಂತೋಷಪಡಿಸಬೇಕು ಅಂತ 3ನೇ ವರ ಕೇಳಿದ. 4ನೇ ವರ ಏನು ಅಂತಂದ್ರೆ, ನಾನು 1000 ಕೈಗಳನ್ನು ಹೊಂದಿದ್ದೀನಿ. ಈ 1000 ಕೈಯನ್ನ ಯಾರ್ಯಾರೋ ಬಂದು ನನ್ನ ಸಂಹಾರ ಮಾಡಬಾರ್ದು. ನಾ ಸತ್ತರೆ ಆ ದೇವರಿಂದನೇ, ಆ ನಾರಾಯಣನಿಂದನೇ ಸಾಯಬೇಕು. ಅವನು ಮಾತ್ರ ನನ್ನ 1000 ತೋಳುಗಳನ್ನು ಕಡಿಬೇಕು ಅಂತ ಈ ತರ ವರ ಕೇಳಿದ. ಸರಿ ಆಯ್ತು ಅಂತ ಹೇಳಿ ಮಾಡ್ದ. ಅವನು 700 ಯಜ್ಞಾಚರಣೆಗಳನ್ನು 700 ಯಜ್ಞಗಳನ್ನ ಮಾಡಿದಂತೆ. ಬಹಳ ಪರಾಕ್ರಮಿ. ಇದೇ ರೀತಿ ಮಾಡಿಕೊಂಡಿದ್ದ. ಎಷ್ಟೋ ಜನರಿಗೆ ಅವನ ಮೇಲೆ ಅಸೂಯೆ ಇತ್ತು. ಅದಕ್ಕೆ ಒಂದು ಕತೆ ಹೇಳ್ತಾರೆ. ಇವನು ಕಾರ್ತ್ಯವೀರ್ಯಾರ್ಜುನ ಆ ಲಂಕಾಸುರನಾದ ರಾವಣನ ಕಾಲದಲ್ಲಿ ಒಂದು ಕಾರ್ಯ ಮಾಡಿದಂತೆ. ಇವನು ಗೋದಾವರಿ ನದಿ ತೀರಕ್ಕೆ ಬಂದಿದ್ದ ರಾವಣ. ಎಲ್ಲ ಕಡೆಯಲ್ಲೂ ಅವರು ಇವ್ರನ್ನೆಲ್ಲ ಅಟ್ಟಹಾಸ ಮಾಡಿ ಬಂದಿದ್ದ. ನನ್ನನ್ನು ಸೋಲ್ಸೋರು ಯಾರೂ ಇಲ್ಲ ಅನ್ನೋ ಅಟ್ಟಹಾಸ ಆ ರಾವಣನಿಗೆ. ಯಾಕಂದ್ರೆ ಬ್ರಹ್ಮದೇವರಿಂದ ವರ ತಗೊಂಡ್ಬಿಟ್ಟಿದ್ದಾನೆ. ಏನೋ ದೊಡ್ಡ ಪರಾಕ್ರಮಿ ಹಿಂದೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇದ್ದಾನೆ. ಒಂದು ಕಡೆ ಬಂದು ಕ್ಯಾಂಪ್ ಮಾಡಿದ್ದ. ಯಾಕೆ ಅಂತಂದ್ರೆ ಸುತ್ತಮುತ್ತ ಎಲ್ಲಿ ತುಂಬಾ ಬೆಲೆ ಬಾಳುವಂತ ವೈಡೂರ್ಯಗಳಿದೆ, ಸುಂದರ ನಾರಿಯರಿದ್ದಾರೆ, ಅವನ್ನೆಲ್ಲ ಅಪಹರಣ ಮಾಡಿಕೊಂಡು ಲಂಕೆಗೆ ಹೋಗೋಣ ಅಂತ. ಆ ಕಾಲಕ್ಕೆ ಗೋದಾವರಿ ನದಿ ತೀರದಲ್ಲಿ ಈ ಕಾರ್ತ್ಯವೀರ್ಯಾರ್ಜುನನು ಇದ್ದಾನೆ. ಅವನ ನದಿಗೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾನೆ. 1000 ಕೈಗಳು ಬಂದ್ಬಿಟ್ಟಿದೆ. ನೀರು ಮುಂದಕ್ಕೆ ಹೋಗ್ತಿಲ್ಲ. ಡ್ಯಾಮ್ ತರ ಅಡ್ಡ ನಿಂತ್ಬಿಟ್ಟಿದ್ದಾನೆ ಕಾರ್ತ್ಯವೀರ್ಯಾರ್ಜುನ. ಆ ನೀರೆಲ್ಲ ಮೇಲೆ ಬಂದು ಬ್ಯಾಕ್ ವಾಟರ್ಸ್ ಜಾಸ್ತಿ ಆಗ್ಬಿಟ್ಟು ಆ ರಾವಣನ ಕ್ಯಾಂಪ್ ಎಲ್ಲ ತಿಳ್ಕೊಂಡು ಹೋಗ್ತಿದೆ. ರಾವಣನ್ ಸಿಟ್ಟು ಬಂತು. ಇವನು ಯಾವನು? ಲೋಕದಲ್ಲಿ ನನ್ನನ್ನು ಸೋಲಿಸೋರು ಯಾರು ಇಲ್ಲ. ಯಾಕಂದ್ರೆ 2 ವರ ಕೇಳಿದ್ದ. ಯಾವ ದೇವತೆಗಳು ನನ್ನ ಹತ್ರ ಯುದ್ಧ ಮಾಡಿ ಸೋಲಬೇಕು, ಅವರು ಯಾವ ದೇವತೆಗಳು ಏನು ಮಾಡಿದ್ರು ನಂಗಾಗಬಾರ್ದು ಅಂತ ವರ ಕೇಳಿದ್ದ. ಇವನು ದೊಡ್ಡವನು, ಇವನೇನ್ ಮಾಡ್ತಾನೆ, ಅವನ ಹತ್ರ ಬರೋಣ ಹಿಡಿಯೋಣ ಅಂತ. ಇವನೇನ್ ಮಾಡ್ಬಿಟ್ಟ ರಾವಣ. ಅವನ್ ಅನ್ಕೊಂಡಿದ್ದ, ನನಗೆ 10 ಕೈ ಇದೆ, 10 ತಲೆ, 10 ಕೈ, 10 ಕಾಲುಗಳು, ನಾನು ಬೇಕಾದ ಪರಾಕ್ರಮ ಅಂತ ಹೋಗಿ ಕಾರ್ತ್ಯವೀರ್ಯಾರ್ಜುನ ಮುಂದೆ ನಿಲ್ತಾನೆ. ಇವನ್ 1000 ಕೈ. ಕಾರ್ತ್ಯವೀರ್ಯಾರ್ಜುನ ಏನ್ ಮಾಡ್ಬಿಟ್ಟ ಅಂದ್ರೆ ಇವನ್ ಕೈ ಕಾಲು ಕಟ್ಟಾಕ್ಬಿಟ್ಟು ತನ್ನ ಅರಮನೆ ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ನಂತ ರಾವಣನನ್ನು. ರಾವಣ ಅನ್ಕೊಂಡ, ಎಂಥ ಪರಿಸ್ಥಿತಿಗೆ ಬಂತು, ನಾನು ಹೋಗಿ ಕಾರ್ತ್ಯವೀರ್ಯಾರ್ಜುನ ಮುಂದೆ ಸೋತೋಗ್ಬಿಟ್ಟೆ. ಅವಾಗ ಕಾರ್ತ್ಯವೀರ್ಯಾರ್ಜುನ ಕೇಳ್ತಾನೆ. ಕಾರ್ತ್ಯವೀರ್ಯಾರ್ಜುನ ಏನ್ ಮಾಡ್ತಾನೆ, ಮನೇಲಿ ಕಟ್ಟಾಕ್ಬಿಟ್ಟು ಹೊರಟೋಗ್ತಾನೆ. ಊಟ ಇಲ್ಲ ತಿಂಡಿ ಇಲ್ಲ. ರಾವಣನಿಗೆ ಒದ್ದಾಡ್ಬಿಟ್ಟ. ಒಮ್ಮೆ ಕಾರ್ತ್ಯವೀರ್ಯಾರ್ಜುನ ಮುಂದೆ ಕೇಳೋದು, ಸ್ವಾಮಿ ದಯವಿಟ್ಟು ನನ್ನ ಉದ್ಧಾರ ಮಾಡುವಂತ. ಸರಿ ಆಯ್ತು ಅಂತ ಕಳಿಸಿದಾಗ ವಾಲಿ ಮನೆಗೆ ಹೋಗ್ತಾನೆ. ವಾಲಿಯನ್ನು ಸೋಲ್ಸ್ತೀನಿ, ಯಾಕಂದ್ರೆ ಅವ್ರ ಅಮ್ಮ ಬೈತಿದ್ಲು, ನೀನ್ ಹೋಗಿ ಸೋತ್ಕೊಂಡ್ಬಂದ, ಈ ಸೋತು ಮುಖದಲ್ಲಿ ಹೇಗೆ ಮನೆಗೆ ಬಂದೆ ಅಂತ ಹೇಳಿದಕ್ಕೆ ವಾಲಿನ ಸೋಲ್ಸೋಣ ಅಂತ ಹೋಗ್ತಾನೆ. ವಾಲಿ ಮಗ ತುಂಬಾ ಹಠಮಾರಿ, ಇನ್ನು ಚಿಕ್ಕ ಹುಡುಗ ವಾಲಿ ಮಗ. ಅವನು ಬಾಯಿ ಮುಗ್ಸಕ್ ಆಗ್ತಾನೆ ಇರಲಿಲ್ಲ. ಈ ರಾವಣ ಹೋಗಿ ವಾಲಿ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೋದ. ವಾಲಿ ಏನ್ ಮಾಡ್ಬಿಟ್ಟ, ಈ ಮಕ್ಕಳಿಗೆ ತೊಟ್ಲಿಗೆ ಒಂದು ಗಿಲ್ಕಿ ಕಟ್ತಾರಲ್ಲ, ರಾವಣನ ಹಾಕಿ ಕಟ್ಟಿಬಿಟ್ನಂತೆ. ಆ ವಾಲಿ ಮಗ ನೋಡಿ ಇದ್ಯಾವುದು 10 ತಲೆ ಹುಳ ಅನ್ಕೊಂಡಂತೆ. ಈ ರೀತಿ ಕಾರ್ತ್ಯವೀರ್ಯಾರ್ಜುನ ಹಂಗೆಲ್ಲ ಮಾಡ್ದ. ಮುಂದೆ ಆ ಕಾರ್ತ್ಯವೀರ್ಯಾರ್ಜುನ ಇದೆಲ್ಲವನ್ನು ಪಡೆದು ಆ ಪರಶುರಾಮ ದೇವರಿಂದ ಸಹಸ್ರ ಬಾಹುಗಳನ್ನು ಕಳ್ಕೊಂಡು ಆ ಪರಶುರಾಮ ದೇವರ ಅನುಗ್ರಹಕ್ಕೆ ಪಾತ್ರನಾದ. ನತಸ್ಯ ವಿತ್ತನಾಶೋಸ್ತಿ ನಷ್ಟಂ ಪ್ರತಿಲಚೇಷ್ಟಸ ಕಾರ್ತ್ಯವೀರಸ್ಯೋ ಜನ್ಮ ಕೀರ್ತಿಯೇದಾತಿ ನಿಶ್ಚಿತ. ಯಾರಿ ಕಾರ್ತ್ಯವೀರ್ಯಾರ್ಜುನ ಕಥೆ ಕೇಳ್ತೀರಾ, ಅವರ ವಂಶ ಎಲ್ಲ ಉದ್ಧಾರ ಆಗಲಿ, ಆ ಮಕ್ಕಳೆಲ್ಲ ಒಳ್ಳೆ ಆರೋಗ್ಯದಿಂದ ಧಾರಣೆ ಆಗಲಿ, ಅವರ ಆಯಸ್ಸು, ಕೀರ್ತಿ, ಪುತ್ರ ಸಂತಾನ, ಐಶ್ವರ್ಯ ಎಲ್ಲ ಭೂಮಿಯಲ್ಲಿ ಪಡೀಲಿ ಅಂತ ಹೇಳ್ತಾ ಮುಂದೆ ಅದೇ ಕಾರ್ತ್ಯವೀರ್ಯಾರ್ಜುನನ ವಂಶದಲ್ಲೇ ಬಂದವನು ನಮ್ಮ ಕೃಷ್ಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ರೋಷ್ಟಾಸ್ತುಷ್ಟ್ರಾಣ ರಾಜೇಂದ್ರ ವಂಶಮುತ್ತಮ ಪೌರುಷಂ ಯದೋ ವಂಶಧರಸ್ಯಾಥ ಯಜ್ವಾನ ಪುಣ್ಯಕರ್ಮಣ. ಜನಮೇಜಯ, ಆ ಯದು ವಂಶದಲ್ಲಿ ಆ ಯದುರಾಜನ 3ನೇ ಮಗ ಕ್ರೋಷ್ಟ, ಅವನ ವಂಶದ ವಿಸ್ತಾರವಾಗಿ ಹೇಳ್ತೀನಿ. ಕ್ರೋಷ್ಟ ತುಂಬಾ ಯಜ್ಞಶೀಲ, ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡಿದ್ದ. ಈ ವಂಶದಲ್ಲೇ ಭಗವಂತ ವಿಷ್ಣು ಬಂದಿದ್ದಕ್ಕೆ ಇದಕ್ಕೆ ವೃಷ್ಟಿಕುಲ ಅಂತ ಹೆಸರು ಬಂತು.
ಯಾಕಂದ್ರೆ ವಿಷ್ಣು ಇಲ್ಲಿ ಬಂದಿದ್ದಕ್ಕೆ ವೃಷ್ಟಿಕುಲ ಅಂತ ಹೆಸರು ಬಂತು. ಅಲ್ಲೇ ಕೃಷ್ಣನಾಗಿ ಅವತಾರ ಮಾಡ್ದ. ಆ ಕಥೆಯನ್ನೆಲ್ಲ ಹೇಳ್ತೀನಪ್ಪ ಕೇಳು. ಈ ಕಥೆಯನ್ನು ಕೇಳೋದ್ರಿಂದ ಸರ್ವ ಪಾಪಗಳು ದೂರ ಆಗುತ್ತೆ, ಕೃಷ್ಣನ ಕಥೆ ಅಂತ ಹೇಳ್ತಾ ಇದ್ದಾರೆ. ಅದೇ ಕುಲದಲ್ಲಿ ಅಕ್ರೂರ, ವಸುದೇವ ಇವರೆಲ್ಲ ಬಂದ್ರು ಅಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಗಾಂಧಾರಿ ಚೈವ ಮಾದ್ರಿ ಚ ಕ್ರೋಷ್ಟ ಭಾರ್ಯ ಬಭೂವತು ಗಾಂಧಾರಿ ಜನಯಾಮಾಸ ಅನಮಿತ್ರಂ ಮಹಾಬಲಂ. ಆ ಕ್ರೋಷ್ಟವಿಗೆ ಗಾಂಧಾರಿ ಮಾದ್ರಿ ಅಂತ ಇಬ್ಬರು ಪತ್ನಿಯರು. ಆ ಗಾಂಧಾರಿಗೆ ಅನುಮಿತ್ರ, ಮಾದ್ರಿ, ಯಥಾಜಿತ್ ಮತ್ತೆ ದೇವಮಿಡೀಶರು ಅಂತ ಮಕ್ಕಳು. ಅದೇ ವೃಷ್ಟಿವಂಶದಲ್ಲಿ ಈ ಮೂವರಿಂದಲೇ ಆ ವೃಷ್ಟಿವಂಶ ಬೆಳೀತು. ಮಾದ್ರಿ ಮಕ್ಕಳು ಯಥಾಜಿತ, ವೃಷ್ಟಿ ಮತ್ತೆ ದೇವಯಾಡಿಗೆ ಅಂಬರಕ ಅಂತ ಮಕ್ಕಳು. ವೃಷ್ಟಿಗೆ ಶ್ವಫಲ ಮತ್ತು ಚಿತ್ರಕ ಅಂತ ಇಬ್ಬರು ಮಕ್ಕಳು. ಆ ಶ್ವಫಲ ಅವನು ಮಳೆಯನ್ನು ತರಿಸಬೇಕು ಅಂತ. ಶ್ವಫಲ ಕಾಶಿ ಕ್ಷೇತ್ರದಲ್ಲಿದ್ದ. ಕಾಶಿಯಲ್ಲಿ ಗಂಗಾ ಹರಿತಿದ್ರು ಕೂಡ ಮಳೆನೇ ಇಲ್ಲವಂತೆ. ಕಾಶಿ ಕ್ಷೇತ್ರದಲ್ಲಿ ಬರಗಾಲ ಬಂದ್ಬಿಡ್ತಂತೆ. ಆಗ ಎಲ್ಲ ಕಡೆ ಸುತ್ತಾ ಇದ್ರು. ಎಲ್ಲ ಅಂದ್ರು ಮಳೆನೇ ಇಲ್ಲ, ಏನು ಮಾಡಬೇಕು ಅಂತ. ಆಗ ಯಾರೋ ಅಂದ್ರು, ನಿನ್ನಂತ ಉತ್ತಮನಿಗೆ ಕಾಶಿ ಪಟ್ಟಣದ ರಾಜ ತನ್ನ ಮಗಳನ್ನ ಕೊಟ್ರೆ ಸಂತಾನ ಆಗತ್ತೆ. ಈ ಶ್ವಫಲ ಸಾಮಾನ್ಯ ಅಲ್ಲ, ಒಳ್ಳೆ ವೃಷ್ಟಿಕುಲದಲ್ಲಿ ಬಂದಂತವನು. ಅವನು ಕೇಳ್ತಾನೆ, ಅಲ್ಲ ನಿನ್ನ ಮಗಳನ್ನ ನಾನು ಮದುವೆ ಆಗಬೇಕು ಅಂದ್ರೆ ನಾನು ಉತ್ತಮ ತಪಸ್ವಿ, ನಾನು ತಪಸ್ವಿ ಆದಂತವನು, ನಿನ್ನ ಮಗಳು ತಪಸ್ವಿ ಆಗಿರ್ಬೇಕಲ್ಲ, ರಾಜನ ಮಗಳು ಸುಖಭೋಗದಲ್ಲಿ ಬೆಳೆದಿದ್ರೆ ಮತ್ತೆ ನನ್ನೊಟ್ಟಿಗೆ ಸೇರ್ಲಿಕ್ಕಾಗಲ್ಲ, ಮತ್ತೆ ಮಳೆ ಬರುತ್ತೋ ಇಲ್ವೋ ಅಂತ ಅನುಮಾನ. ಸರಿ, ಅದಕ್ಕೆ ಆ ರಾಜನ ಮಗಳ ಕತೆ ಹೇಳ್ತಾರೆ. ಅವಳ ಹೆಸರು ಗಾಂಧಿನಿ ಅಂತ. ಆ ಕಾಶಿ ರಾಜನ ಮಗಳ ಹೆಸರು ಗಾಂಧಿನಿ ಅಂತ. ಶ್ವಫಲ ಕಾಶಿರಾಜಸ್ಯ ಸುತಾಂಬಾಗ್ಯತಮ ವಿಂದತ ಗಾಂಧಾನಿ ನಾಮ ಸಾ ಗಾಂತು ದದು ವಿಪ್ರೇಷ ನಿಶ್ಯತು. ಆ ಗಾಂಧಾನಿ ಅಂತ ಅವಳ ಮಗಳನ್ನ ಈ ಯದುವಂಶದವನು ಕೊಡಬೇಕು ಅಂತ. ಆ ಗಾಂಧಾನಿ ಎಂದವಳು ಅಂತಂದ್ರೆ ತಾಯಿ ಗರ್ಭದಿಂದ 3 ವರ್ಷ ಅದು ಹೊರಗಡೆ ಬರಲಿಲ್ಲ ಅಂತ. ಆಗ ಅವರ ಅಪ್ಪ ಪ್ರಾರ್ಥನೆ ಮಾಡಿದಂತೆ ಕಾಶಿರಾಜ, ಯಾಕೆ ನೀವು 3 ವರ್ಷ ಆದ್ರೂ ಬಂದಿಲ್ಲ ಮಗು, ಬಾ ನೀನು ಹೊರಗಡೆ ಬಾ ಅಂತ. ಅದಕ್ಕೆ ಆ ಮಗು ಹೇಳ್ತದೆ, ನಾನು ಯಾಕೆ ಬರಲಿಲ್ಲ ಅಂತಂದ್ರೆ, ನಾ ಬರ್ಬೇಕಂದ್ರೆ ಒಂದು ಕಂಡೀಷನ್. ಏನದು ಅಂತಂದ್ರೆ, ನೀನು ಮೊದಲು ಗೋದಾನವನ್ನು ಮಾಡಬೇಕು, 1000 ಗೋದಾನ ಮಾಡಬೇಕು. ನಾನು ಹುಟ್ಟಿದ ಮೇಲೆ ನಾನು ಇರೋ ತನಕ ದಿನಕ್ಕೊಂದೊಂದು ಗೋದಾನ ಮಾಡಬೇಕು ಅಂತ ಹೇಳಿದ್ಲಂತ. ಅಂದ್ರೆ ಅಷ್ಟು ಫಲವನ್ನು ಅನುಭವಿಸಿ ಹುಟ್ಟದಂತವಳು. ಅದಕ್ಕೆ ಆ ಕುಲದಲ್ಲಿ ಕೃಷ್ಣ ಬರ್ತಾನೆ ಮುಂದೆ. ಅದಕ್ಕೆ ಹೇಳ್ತಾರೆ, ಆ ಗಾಂಧಾನಿಯನ್ನು ಕೊಟ್ಟು ವಿವಾಹ ಮಾಡ್ರಿ ಶ್ವಫಲಂಗೆ ಅಂತ. ಇಲ್ಲಿ ತುಂಬಾ ವಿಚಾರ ಹೇಳ್ತಾರೆ. ನೋಡಿದ್ರ ಆ ದಾನವನ್ನ ಮಾಡಿ 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 ಎಂತ ತಪಸ್ಸನ್ನ ಗರ್ಭದಲ್ಲಿದ್ದಾಗಲೇ ಪಡೆದಿದ್ದಾನೆ. ಅದಕ್ಕೆ ಒಂದು ವಿಚಾರ ಹೇಳ್ತಾರೆ, ನಾವೆಲ್ಲ ಧನವನ್ನ ಸಂಪಾದನೆ ಮಾಡಿದ್ವಿ, ದ್ರವ್ಯವನ್ನ ಸಂಪಾದನೆ ಮಾಡಿದ್ವಿ, ಬೇಕಾದೆಲ್ಲ ಸಂಪಾದನೆ ಮಾಡಿದ್ವಿ. 10 ಖರ್ಜೂರ ನಮ್ಮ ಹತ್ರ ಇದ್ರೆ 1 ಖರ್ಜೂರವನ್ನು ಒಬ್ರು ದಾನ ಕೊಡ್ಬೋದು. ನಾವೇನ್ ಹೇಳ್ತೀವಿ, ಇದೆಲ್ಲ ನಮಗೆ ಇರ್ಲಿ, ನಮ್ಮ ಮಕ್ಕಳಿಗೆ ಇರ್ಲಿ ಅಂತ ತೆಗೆದಿರ್ತಾ ಬರ್ತೀವಿ. ಮಕ್ಕಳೆಲ್ಲ ಅದನ್ನೆಲ್ಲ ನಾಶ ಮಾಡ್ತಾರೆ. ಮುಂದೆ ಬರೋರು ಯಾರೋ ನಾಶ ಮಾಡ್ತಾರೆ. ಅದೇ ಒಬ್ರು ಕೊಟ್ಟದಂತ ಪುಣ್ಯ ಇದ್ರೆ ಆ ಕುಲವನ್ನೇ ಕಾಪಾಡುತ್ತಂತೆ. ಅದಕ್ಕೆ ಆ ಗಾಂಧಾನಿ ತೋರಿಸಿದ್ದಾಳೆ. ಸರಿ, ಆ ಶ್ವಫಲ ಮತ್ತೆ ಈ ಗಾಂಧಾನಿ ಮದುವೆ ಆಯಿತು. ದಾತ ಯಜ್ವಾಚ ಧೀರಶ್ಚ ಶತ್ರುವಾನ್ ಅತಿಥಿ ಪ್ರಿಯ ಅಕ್ರೂರ ಸುಷವೇ ತಸ್ಮಾನ್ ಸಫಲಾದಾತ್ ಭೂರಿ ದಕ್ಷಿಣ. ಆ ಕಾಶಿ ರಾಜ ಎಲ್ಲ ವಿಚಾರವನ್ನು ಮಾಡಿ ಶ್ವಫಲನಿಗೆ ಕೊಟ್ಟ, ಮಗಳನ್ನ ಕೊಟ್ಟ, ವಿವಾಹ ಮಾಡಿದ. ಇದರಿಂದ ತುಂಬ ಉದಾರವಾದ ಮನಸ್ಸು, ವಿಶಾಲ ಹೃದಯಯುಕ್ತನಾದ, ಸ್ವಭಾವದಲ್ಲೇ ಶಾಂತತೆಯನ್ನು ಹೊಂದಿದಂತ ಉತ್ತಮನಾದ ಅಕ್ರೂರ ಹುಟ್ಟಿದ. ಎಂತ ಅಕ್ರೂರ? ಕ್ರೂರನೇ ಅಲ್ಲ, ಅವನು ಕ್ರೂರತ್ವ ಇಲ್ಲೇ ಇಲ್ಲ, ಅವನು ಕೋಪ, ಸಿಟ್ಟು, ದುಃಖಗಳೇ ಇಲ್ಲ. ಅವನು ಬಾಲ್ಯದಲ್ಲಿ ಕೃಷ್ಣ ಹೆಜ್ಜೆ ಇಟ್ಕೊಂಡು ಹೋಗಿದ್ದಂತೆ ಕೆಸರ ಮೇಲೆ. ಇವನು ರಥದ ಮೇಲೆ ಬರ್ತಿದ್ದ ಅಕ್ರೂರ. ಈ ಕಾಲನ್ನು ನೋಡ್ದ, ಆ ಪಾದದ ಗುರುತಿನಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ಆ ಧ್ವಜ, ವಜ್ರ, ಅಂಕುಶ, ರೇಖಾಂಕಿತವಾದ ಪಾದ ಅಂತ ಹೇಳಿ ರಥದಿಂದ ಕೆಳಗಿಳಿದ. ಕೃಷ್ಣ ಎಲ್ಲ ಹೆಜ್ಜೆ ಇಟ್ಟಿಲ್ಲ ನೋಡ್ಬಿಟ್ಟು ಕೆಳಗಿಳಿದೆ ರಥವನ್ನು ಹೀಗೆ ವಾಪಸ್ ಕಳಿಸ್ಬಿಟ್ನಂತೆ. ಯಾಕೆ ಅಂತಂದ್ರೆ ಕೃಷ್ಣ ಇಟ್ಟು ಹೆಜ್ಜೆ ಮೇಲೆ ರಥ ಬಂದ್ಬಿಟ್ರೆ ಅವನ ಹೆಜ್ಜೆ ಹಾಳಾಗುತ್ತೆ ಅಂತ ಹೇಳಿ ಆ ಅಕ್ರೂರ ಕಿರೀಟವನ್ನು ಧಾರಣೆ ಮಾಡಿದ್ದ. ಹಾಗೆ ಬಗ್ಗೆ ನಮಸ್ಕಾರ ಮಾಡಿದ ಕೃಷ್ಣನ ಪಾದಕ್ಕೆ. ಅವನ ಕಿರೀಟದಲ್ಲಿದ್ದ ವಜ್ರಗಳೆಲ್ಲ ಕೃಷ್ಣನ ಪಾದದ ಮೇಲೆ ಬಿತ್ತಂತೆ. ಆ ಪಾದದ ಗುರುತು ತಣ 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 ಅಂತಿತ್ತಂತೆ.
ಅಷ್ಟು ಕೃಷ್ಣನಲ್ಲಿ ಭಕ್ತಿ ಅಕ್ರೂರನಿಗೆ. ಕೃಷ್ಣ ಆ ಅಕ್ರೂರನ್ನ ಅಷ್ಟು ಇಷ್ಟಪಡ್ತಾನೆ, ಅಕ್ರೂರ ವರದ ಅಂತ ಅನಿಸ್ಕೋತಾನೆ, ಆ ಅಕ್ರೂರ ಹುಟ್ಟದ ಅಂತ ಈ ರೀತಿ ಹೇಳ್ತಾರೆ. ಅದಾದ್ಮೇಲೆ ಇದೇ ವಂಶದಲ್ಲಿ ಶ್ವಪಲನ ತಮ್ಮ ಚಿತ್ರನಿಗೆ ಪೃಥು ಮತ್ತೆ ವಿಪೃತು, ಅಶ್ವಗ್ರೀವ, ಅಶ್ವಬಾಹು, ಸುಪಾರ್ಶ್ವಕ, ಗವೇಣ, ಅರಿಷ್ಟನೇಮಿ, ಅಶ್ವ, ಸುಧರ್ಮ, ಧರ್ಮಭೃತ್, ಸುಖಬಾಹು, ಬಹುಬಾಹು ಅಂತ ಇಷ್ಟು ಜನ ಮಕ್ಕಳಾಗ್ತಾರೆ. ಶ್ರವಿಷ್ಠ, ಶ್ರವಣ ಅಂತ ಇಬ್ರು ಕನ್ಯಾಮಣಿಗಳು ಆಗ್ತಾರೆ. ಆ ಮಾದ್ರಿ ಅಂತ ಅವಳ ಗರ್ಭದಲ್ಲಿ ಮುಂದೆ ಬರ್ತಕ್ಕಂಥವರೇ ವಸುದೇವ. ಆ ವಸುದೇವನ ಅವತಾರ ಆಯಿತು ಅಂತ ಹೇಳ್ತಾರೆ. ವಸುದೇವೋ ಮಹಾಬಾಹು ಪೂರ್ವಮಾನಕ ದುಂದುಭೀಹಿ ಜಗ್ನೇ ಯಸ್ಯ ಪ್ರಸೂತಸ್ಯ ದುಂದುಭ್ಯ ಪ್ರಾಣದಾನ್ ದಿವೀಹಿ. ಇವರ ಕುಲದಲ್ಲೇ ಆಶ್ಮಕಿ ಅಂತ ದೇವ ಮೀಡಿತ ಮದುವೆ ಆಗ್ತಾನೆ ಅವಳನ್ನ. ಅವಳಲ್ಲಿ ಬಂದಂಥವನೇ ವಸುದೇವ. ಆ ವಸುದೇವ ಬಂದ. ವಸುದೇವನೊಟ್ಟಿಗೆ 10 ಜನ ಗಂಡು ಮಕ್ಕಳಾಯ್ತಂತೆ. ಅದರಲ್ಲಿ ದೊಡ್ಡವನು ಯಾರು ಅಂತಂದ್ರೆ ವಸುದೇವ. ಅವನು ಜನಿಸ್ತಾನೆ. ಕೂಡಲೇ ಆ ವಸುದೇವ ಹುಟ್ಟಿದ ತಕ್ಷಣನೇ ದೇವ ದುಂದುಬಿ ಮೊಳಗ್ತಂತೆ. ದೇವಲೋಕದಲ್ಲಿ ಗಂಧರ್ವರೆಲ್ಲ ವೀಣೆಯನ್ನು ನುಡಿಸಿದ್ರು, ಕೊಳಲನ್ನು ಊದಿದ್ರಂತೆ. ಲೋಕದಲ್ಲಿ ಅನೇಕ ವಿಧವಾದಂಥ ಚರ್ಮದಿಂದ ಮಾಡದಂತ ವಾದ್ಯಗಳೆಲ್ಲ ನುಡಿಸಿದ್ರಂತೆ. ಎಲ್ಲ ಮನೆಗಳಲ್ಲೂ ಕೂಡ ಪುಷ್ಪವೃಷ್ಟಿ ಆಯ್ತಂತೆ. ಅನೇಕ ದುಂದುಬಿಗಳು ಮೊಳಗ್ತಂತೆ. ಆ ಕಾಲಕ್ಕೆ ಆ ವಸುದೇವ ಹುಟ್ಟಿದಾಗ ಚಂದ್ರ ಬಂದು ಸುಂದರವಾಗಿ ಲೋಕವನ್ನೆಲ್ಲ ಪ್ರಕಾಶ ಮಾಡಿದಂತೆ. ಆ ವಸುದೇವನೊಟ್ಟಿಗೆ ದೇವಭಾಗ, ದೇವಶ್ರವ, ಅನಾದೃತ, ಕನಕಾವಕ, ಗೃಂಜಿಮ, ವತ್ಸವಾನ್, ಶ್ಯಾಮ, ಶಮಿಕ, ಗಾಂಡೂಷ ಅಂತ ಹೇಳಿ ಇಷ್ಟು ಜನ ತಮ್ಮಂದರು. ಇವರೆಲ್ಲ ಪೃಥುಕೀರ್ತಿ, ಪೃಥು, ಶ್ರುತವ್ರಾವ, ಶ್ರುತದೇವ, ರಾಜಾದಿದೇವಿ ಅಂತ 5 ಜನ ತಂಗಿಯರು ಕೂಡ ಅವರೊಟ್ಟಿಗೆ ಹುಟ್ಟಿದ್ರು ಅಂತ ಈ ರೀತಿ ವಿಚಾರವನ್ನು ಹೇಳ್ತಾರೆ. ರಾಜಾದಿದೇವ ತಥಾ ಪಂಚೈತ ವೀರಮಾತರಾಹ ಪೃತಾಂ ದುಹೀತರಂ ವಜ್ಜೆ ಕುಂತಿಸ್ತಾಂ ಕುರುನಂದನ. ಈ ಪಂಚಕನ್ಯೆಯರಲ್ಲೇ ಕುಂತಿ ಭೋಜರಾಜನನ್ನ ಪಡೆದಳು ಅಂತ ಈ ರೀತಿ ವಿಚಾರವನ್ನು ಹೇಳ್ತಾ, ಇನ್ನು ಅನೇಕ ದೊಡ್ಡವರೆಲ್ಲ ಇಲ್ಲಿ ಹುಟ್ಟುತ್ತಾರೆ. ಇದೇ ಕುಲದಲ್ಲಿ ಮುಂದೆ ತುಂಬಾ ಉತ್ತಮರೆಲ್ಲ ಹುಟ್ಟುತ್ತಾರೆ ಅಂತ ಈ ವಿಚಾರವನ್ನು ಹೇಳ್ತಾ ಆ ವಸುದೇವನ ವಂಶವನ್ನ ಬೆಳೆಸಬೇಕು ಅಂತಿದ್ದಾರೆ. ಯಾ ಪ್ರೋಕ್ತ ವಸುದೇವಸ್ಯ ಚತುರ್ದಶ ವರಾಂಗನಾಃ ಪೌರಾರಿ ರೋಹಿಣಿ ನಾಮ ಇಂದಿರಾ ಚತುರ್ಧಾವರ. ಕೃಷ್ಣನ್ ಜನನ ಆಗಬೇಕು, ಕೃಷ್ಣನ್ ಕತೆ ಕೇಳಬೇಕು ಅಂತ ಜನಮೇಜನಿಗೆ ಆಸೆ. ಅದಕ್ಕೆ ಆ ಯದುವಂಶದಲ್ಲಿ ಬಂದಂತ ವಸುದೇವನ ಮಗ ಕೃಷ್ಣ ಹೇಗೆ ಬಂದ ಅದನ್ನು ಹೇಳು ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಕೃಷ್ಣ ಹುಟ್ಟಕ್ಕಿಂತ ಮುಂಚೆ 6 ಮಕ್ಕಳು ಸಾಯ್ತಲ್ಲ, ಯಾಕೆ ಸಾಯ್ತು? ಹುಟ್ಟಿದ ತಕ್ಷಣಲೇ ಸಾಯಬೇಕು ಅಂತಂದ್ರೆ ಅದೇನೋ ಒಂದು ಪಾಪ ಮಾಡಿರ್ಬೇಕು, ಯಾವುದೋ ಒಂದು ಶಾಪಕ್ಕೆ ಗುರಿಯಾಗಿರ್ಬೇಕು. ಆ ಕಥೆಯನ್ನು ಹೇಳು ಅಂತ ಹೇಳ್ತಾರೆ. ಭಾಗವತದಲ್ಲಿ ಇದ್ರ ಬಗ್ಗೆ ಹೇಳಿಕ್ ಹೋಗಲ್ಲ. ಹೇಗ ಹರಿವಂಶ ಇದೆ, ಮಧ್ವಾಚಾರ್ಯ ತಾತ್ಪರ್ಯ ನಿರ್ಣಯವನ್ನ ಈ ಹರಿವಂಶದಲ್ಲಿ ಬಂದಂತ ಎಷ್ಟೋ ವಿಚಾರವನ್ನ ಕೊಟ್ಟು ಅಲ್ಲಿ ಉಲ್ಲೇಖ ಮಾಡ್ತಾರೆ ಹೀಗೆ ಅಂತ. ಸರಿ, ಅಲ್ಲಿ ವಿಚಾರ ಬರ್ತಾ ಕಂಸ ತನ್ನ ಸಹೋದರಿ ದೇವಕಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ, ಆ ವಸುದೇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಆಯಿತು. ಮದುವೆ ಎಲ್ಲ ಆಯಿತು. ದಿಬ್ಬಣ ಹೊರಟಿದ್ದು, ಎಲ್ಲ ಕಡೆ ರಿಸೆಪ್ಷನ್ಗೆ ಮೆರವಣಿಗೆ ಮಾಡಿಸ್ತಾ ಇದ್ದಾನೆ. ಆ ಕಾಲಕ್ಕೊಂದು ಅಶರೀರವಾಣಿ ಆಯಿತು, ಆಕಾಶವಾಣಿ ಆಯ್ತು. ಏನು ನೋಡು, ಇವಳಲ್ಲಿ ಹುಟ್ಟುವಂತ 8ನೇ ಗರ್ಭ ನಿನಗೆ ಮೃತ್ಯು. ಸರಿ ಅಂತ ಈ ದೇವತೆಗಳಲ್ಲಿ ದೊಡ್ಡ ದೊಡ್ಡವರಲ್ಲಿ ಹೇಗೆ ಇರ್ತದೆ, ಮೊದಲನೇದೇ 8, ಮಧ್ಯದಿಂದ 8, ಕಡೆದ 8 ಗೊತ್ತಿಲ್ಲ, ಎಲ್ಲಾ ಮಕ್ಕಳನ್ನ ನಾಶ ಮಾಡ್ತೀನಿ ನಿಂದ. ಅದಕ್ಕಿಂತ ಮುಂಚೆ ಅವನು ಏನ್ ಹೇಳ್ದ ಅಂತಂದ್ರೆ, ನನ್ನ ಸಹೋದರಿಯಾದ ದೇವಕಿಯನ್ನೇ ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ವಸುದೇವ ಅಂದ, ನನಗೆ ಮದುವೆ ಮಾಡ್ಕೊಡಕ್ ಮುಂಚೆ ನೀ ಸಾಯಿಸ್ಬೋದಿತ್ತು. ಇವಾಗ ಮದುವೆ ಮಾಡ್ಕೊಟ್ಟು ಕನ್ಯಾದಾನ ಮಾಡಿದ ಮೇಲೆ ಇದು ಪರದ್ರವ್ಯ, ನಿಂದಲ್ಲ, ನೀನ್ ಮುಟ್ಟೋ ಹಾಗೆ ಇಲ್ಲ. ಇವಳು ನನ್ನ ಹೆಂಡತಿ, ನೀನೇನಾದ್ರು ಮಾಡಿದ್ರೆ ದೊಡ್ಡ ಅನರ್ಥಕ್ಕೆ ಈಗಲೇ ಸಾಯ್ತೀಯ. ಅದಕ್ಕೆ ಭಯ ಆಯ್ತು. ಸರಿ ಆಯ್ತು ಮಾಡ್ತೀನಿ ಅಂತ ಬಂದಿಖಾನೆಗೆ ಹಾಕ್ತಾ ಸಾಯ್ಬೇಕಾಯ್ತು. ಕೃಷ್ಣನ ಜನನ ಆಗಬೇಕು, ದೇವರು ಹುಟ್ಟಬೇಕಂತೆ. ಬ್ರಹ್ಮದೇವರು ಮೊರೆ ಇಟ್ರಂತೆ ದೇವರನ್ನ, ಸ್ವಾಮಿ ಭೂಮಂಡಲ ಭಾರ ಆಗ್ತಿದೆ. ಸರಿ
ಬ್ರಹ್ಮದೇವರು ಮೊರೆ ಇಟ್ಟರಂತೆ ದೇವರತ್ರ. ಎಷ್ಟೋ ದೇವತೆಗಳು ಅಂದ್ರಂತೆ, ನಾನೇ ದೇವ್ರನ್ನ ಹೋಗಿ ಕರಿತೀನಿ, ದೇವ್ರು ಬರಲಿ ಅಂತ. ಅದಕ್ಕೆ ಲೋಕದಲ್ಲಿ ಅಂದ್ರಂತೆ, ನೋಡು ನಾವು ಯಾವ್ದಾದ್ರು ದೊಡ್ಡ ಸ್ವಾಮಿಗಳ ಹತ್ರ ಹೋಗ್ತೀವಿ, ಮಾತಾಡಬೇಕು ಅಂತಂದ್ರೆ ಜೊತೆಲಿರೋರು ಅಂತಾರೆ, ಯಾಕಂದ್ರೆ ನಮ್ಗೆ ಯಾವ ರೀತಿ ಮಾತಾಡಬೇಕು ಗೊತ್ತಿಲ್ಲ ದೊಡ್ಡವರ ಹತ್ರ. ನಿಮ್ ವಿಚಾರ ಏನು ಹೇಳಿ ನಾನು ಮುಟ್ಟಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಆ ದೊಡ್ಡವರ ಹತ್ರ ಮಾತಾಡ್ಲಿಕ್ಕೆ ನಮ್ಗೆ ಬರಲ್ಲ. ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ತಮಾಷೆ ಮಾಡಬೇಕು, ಯಾವ ರೀತಿ ಮಾತಾಡಬೇಕು ನಮಗೆ ಗೊತ್ತಿಲ್ಲ. ಅವರ ಮನಸ್ಸನ್ನು ನೋಯಿಸಬಾರದು. ಹಾಗೆ ಬೇರೆ ದೇವತೆಗಳು ದೇವರ ಹತ್ರ ಹೋಗಿ ನೀನ್ ಬಾಯಲ್ಲಿ ಅವತಾರ ಮಾಡು ಅಂತಂದ್ರೆ ಅದು ಆ ರೀತಿ ಅಲ್ಲ ಕರಿಬೇಕಾಗಿರೋದು, ಪ್ರಾರ್ಥನೆ ಮಾಡಬೇಕು. ಅದು ಬ್ರಹ್ಮದೇವರು ಮಾಡಲಿ ಅಂತ ಹೊರತು. ಬ್ರಹ್ಮದೇವರು ಹೋದ್ರು ನಾರಾಯಣನ್ ಕೇಳಿದ್ರು, ಸ್ವಾಮಿ ಲೋಕದಲ್ಲಿ ದುಷ್ಟರೆಲ್ಲ ಹುಟ್ಟುಬಿಟ್ಟಿದ್ದಾರೆ, ಆ ಕಾಲನೇಮಿ ಹುಟ್ಟಿದಾನೆ, ದುರ್ಯೋಧನಾದಿಗಳು ಹುಟ್ಟಿದ್ದಾರೆ, ಭೂದೇವಿ ಅಳ್ತಾ ಕೂತಿದ್ದಾಳೆ, ನಂಗೆ ಭೂಭಾರ ತಡ್ಕೊಳಿಕ್ಕಾಗ್ತಿಲ್ಲ. ಬ್ರಹ್ಮದೇವರು ಭೂದೇವಿಯನ್ನು ಕೇಳಿದ್ರಂತ, ಅಲ್ಲ ಎಷ್ಟೋ ವರ್ಷಗಳಿಂದ ಕೋಟ್ಯಾಂತರ ಜನರನ್ನು ನೀನು ಗರ್ಭದಲ್ಲಿ ಇಟ್ಕೊಂಡಿದ್ಯಾ, ಅದೇನು ಇವತ್ತು ನನಗೆ ಭೂಭಾರ ತಡೆಯಕ್ಕಾಗ್ತಿಲ್ಲ ಅಂತಿದೆಯಲ್ಲ, ಯಾಕೆ? ಅದಕ್ಕೆ ಅವಳಂದು, ನನ್ನ ಭೂಮಿಯಲ್ಲಿ ಇನ್ನೂ ಎಷ್ಟು ಲಕ್ಷಾಂತರ ಜನ ಇದ್ರು ನಂಗೆ ಬರಲ್ಲ, ಆದರೆ ಒಬ್ಬ ದೇವರ ವಿರೋಧಿ, ನನ್ನ ಗಂಡನ ವಿರೋಧಿ ಆದವನು ನನ್ನ ಗರ್ಭದಲ್ಲಿದ್ದ ನಂಗೆ ಭಾರ. ಯಾಕೆ ಅಂತಂದ್ರೆ ಆ ಭಾರವನ್ನು ಗಂಡನನ್ನು ನಿಂದನೆ ಮಾಡಿದ, ಆ ಪರಮಾತ್ಮನ ನಿಂದನೆ ಮಾಡೋರು ಒಬ್ಬರು ನನ್ನ ಹತ್ರ ಇರಬಾರ್ದು. ಅದಕ್ಕೆ ಈ ಭಾರವನ್ನು ಇಳಿಸುವಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು. ಬ್ರಹ್ಮದೇವರು ಹೋಗಿ ಎಲ್ಲ ನಿವೇದನೆ ಮಾಡಿದ್ರು, ದೇವರಂದ ಎಲ್ಲ ಅವತಾರ ಮಾಡಲಿ. ಅದಕ್ಕೆ ಒಂದು ಘಟನೆ ಹೇಳ್ದ. ಬ್ರಹ್ಮದೇವರು ಹೇಳಿದ್ರು, ಸ್ವಾಮಿ ಆ ಅದಿತಿ ಮತ್ತೆ ಕಶ್ಯಪರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಯಾಕೆ ಹುಟ್ಟಿದ್ರು? ಅವ್ರ ಜೊತೆಗೆ ಅವ್ರು ಮಾತ್ರ ಅಲ್ಲ, ಸುರಭಿ ಅಂತ ಇನ್ನೊಬ್ಬ ಪತ್ನಿ, 3 ಜನ ಕೂಡ ಭೂಲೋಕದಲ್ಲಿ ಹುಟ್ಟುತ್ತಾ ಇದ್ದಾರೆ. ಈ ಅದಿತಿ ಮತ್ತೆ ಕಶ್ಯಪರಿಬ್ಬರು ಕೂಡ ಒಂದು ಯಜ್ಞ ಮಾಡಿದ್ರಂತೆ. ಯಜ್ಞ ಮಾಡಿ ಊಟಕ್ಕೆ ಹಾಕಬೇಕು ಅಂತ ಎಲ್ಲ ಭೂಮಂಡಲದ ಜನರಿಗೆ ಕರ್ಕೊಂಡ್ಬಂದಿದ್ದಾರೆ. ಅವತ್ತಿನ ಕಾಲಕ್ಕೆ ಅಡುಗೆಯವರಿಲ್ಲ, ಅಡುಗೆಯವ್ರನ್ನ ಕರೆಸಿ ಅಡುಗೆ ಮಾಡೋಣ ಅನ್ನಕ್ಕೆ. ಆ ಕಾಲಕ್ಕೆ ಅಡುಗೆಯವ್ರನ್ನ ಕರೆಸಿದ್ರೆ ಅವಮಾನ ಅಂತ, ಕರೆಸಬಾರ್ದು ಅಂತ. ಅದಕ್ಕೆ ಎಲ್ಲ ತೀರ್ಮಾನ ಮಾಡಿಕೊಂಡು ಕಶ್ಯಪರು ವರುಣದೇವರ ಹತ್ರ ಒಂದು ಕಾಮಧೇನು ಇತ್ತಂತೆ, ಅದನ್ನು ತಂದುಬಿಡೋಣ, ಅದು ಏನು ಕೇಳಿದ್ರು ಅಡುಗೆ ಮಾಡಕ್ ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತ. ಯಾವ್ದಾದ್ರು ಮದುವೆ ಮನೆಗೆ ಹೋಗಿರ್ತೀವಿ, ಇವಾಗೆಲ್ಲ ಚೇಂಜ್ ಆಗುತ್ತೆ. ನಾವು 10 ಸರಿ ಕಾಫಿ ಕೇಳ್ತೀವಿ ಅಂದ್ಬಿಟ್ಟು ಅವರೇ ಫ್ಲಾಸ್ಕ್ ಹಾಕಿ ಇಟ್ಬಿಟ್ಟಿರ್ತಾರೆ, ಎಷ್ಟು ಸರಿ ಬೇಕಾದ್ರೆ ಹೋಗಿ ಕುಡಿಬೋದು. ಹಾಗೆ ಯಾರು ಏನು ಬರ್ತಾರೋ ಅವ್ರು ಕೇಳಿ ಅದು ಕೊಟ್ಟು ಬಿಡುತ್ತೆ. ಯಾಕಂದ್ರೆ ನಾವು ಬಡಿಸೋ ಕಾಲಕ್ಕೆ ಯಾರು ಏನು ಆವಾಸ ಆಗುತ್ತೋ, ಎಷ್ಟು ಜನ ಬೇಡ ಅಂತ ಕೇಳಿದ್ರು. ಸರಿ ವರುಣದೇವರು ಕೊಟ್ರು, ಹೋಗಿ ಯಜ್ಞ ಮಾಡ್ತಿದ್ಯಾ ಇಟ್ಕೋ ಅಂತ. ಯಜ್ಞ ಎಲ್ಲ ಮುಗೀತು, ಇವ್ರು ಕೊಡ್ಲೇ ಇಲ್ಲ. ಯಾವಾಗ ಬಂದು ವರುಣ ಕೇಳ್ಬೇಕು ನನ್ನ ಕಾಮಧೇನ ವಾಪಸ್ ಕೊಡು ಅಂದಾಗ ಅವಾಗ ವರುಣ ಬಂದಾಗ ಬೇಕು ಅಂತ ನಾಟಕಕ್ಕೆ ಯಜ್ಞ ಮಾಡ್ತಿದ್ರು. ಈ ರೀತಿ ಮಾಡ್ಬಿಟ್ರು. ಆಮೇಲೆ ವರುಣದೇವರು ಬ್ರಹ್ಮದೇವರ ಹತ್ರ, ನೋಡಿ ನಿನ್ ಮೊಮ್ಮಗ ಮರೀಚಿ ಮಗ ಕಶ್ಯಪ ಇದಾನಲ್ಲ, ಅವನು ನನ್ನ ಹತ್ರ ದೇನುವನ್ನು ಈಸ್ಕೊಂಡು ಪುನಃ ವಾಪಸ್ ಕೊಟ್ಟಿಲ್ಲ, ಅವನು ನೀನೇ ಹೆಂಗಾದ್ರು ಮಾಡಿ ತೆಕ್ಕೊಡ್ಬೇಕು ಅಂತ. ಸರಿ ಬ್ರಹ್ಮದೇವರು ಬಂದ್ರು, ಏನೋ ನೀನು ಹೀಗಾಗ್ಬಿಟ್ಟಲ್ಲೋ ಕಶ್ಯಪ ಅಂದಾಗ ಇದ್ಬದ್ದು ಶಾಪ ಎಲ್ಲ ಹಾಕ್ಬಿಟ್ಟ ವರುಣ. ನೋಡ್ದ, ನೀನು ಈ ತರ ಪರದ್ರವ್ಯವನ್ನು ತಗೊಂಡು ವಾಪಸ್ ಕೊಟ್ಟಿಲ್ಲ ತಾನೆ, ಅದಕ್ಕೆ ನೀನ್ ಮತ್ತೆ ಭೂಲೋಕದಲ್ಲ ಹುಟ್ಟಬೇಕು ಅಂತ ಶಾಪ ಕೊಟ್ಟರು. ಸರಿ ಶಾಪ ಕೊಟ್ಟರು. 3 ಜನ ಇದ್ರು ಆ ಕಾಲಕ್ಕೆ. ಒಬ್ಬ ಕಶ್ಯಪರು, ಅವರ ಹೆಂಡತಿ ಅದಿತಿ, ಮತ್ತೆ ಇನ್ನೊಬ್ಳು ಸುರಭಿ. ಇವ್ರು 3 ಜನ ಹುಟ್ಟಬೇಕಾಯ್ತು. ಆ ಕಶ್ಯಪರೇ ವಸುದೇವ, ಆ ಅದಿತಿ ದೇವಿನೇ ದೇವಕಿ, ಆ ಸುರಭಿನೇ ರೋಹಿಣಿ, ಇವರಾಗಿ ಹುಟ್ಟಬೇಕಾಯ್ತು. ಸರಿ ಇಷ್ಟೆಲ್ಲ ಘಟನೆ ಆಯ್ತು. ಮುಂದೆ ಈ ಕೃತಯುಗದಲ್ಲಿ ಆ ಹಿರಣ್ಯಕಶಿಪು ರಾಜ್ಯ ಆಳೋ ಕಾಲಕ್ಕೆ ಒಂದು ಘಟನೆ ನಡೀತು. ಅನೇಕ ಜನ ದೇವತೆಗಳೆಲ್ಲ ಕೂತು ಆ ದೇವರನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಅದನ್ನ ಕಂಡಂತ ಅನೇಕ ಋಷಿಮುನಿಗಳೆಲ್ಲ ಧರ್ಮದಿಂದ ತಪಸ್ಸನ್ನು ಆಚರಣೆ ಮಾಡ್ತಿದ್ದಾರೆ. ಏನ್ ಲೋಕ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ. ಆ ಕಾಲಕ್ಕೆ ಆ ಮರೀಚಿಗಳ 6 ಜನ ಮಕ್ಕಳು ಮತ್ತೆ ಕಶ್ಯಪರ ಮಕ್ಕಳು, ಇವರೆಲ್ಲ ಹಿಮಾಲಯದಲ್ಲಿ ತಿರುಗ್ತಾ ಇದ್ರು. ತಿರುಗೋ ಕಾಲಕ್ಕೆ ಇನ್ನೊಬ್ಬ ಋಷಿಗಳ ಮಕ್ಕಳು ಬಂದರು. ಅವರೆಲ್ಲ ಬಂದು ಸ್ನಾನ ಮಾಡಿ ಆಟ ಆಡ್ತಾ ಇದ್ದಾರೆ. ಈ ಋಷಿ ಪುತ್ರರೆಲ್ಲ ಆ ಹುಡುಗರನ್ನು ನೋಡ್ಬಿಟ್ಟು 6 ಜನ ಹುಡುಗರು ಬೇರೆ ಋಷಿ ಮಕ್ಕಳನ್ನೆಲ್ಲ ನೋಡ್ಬಿಟ್ಟು ಆಡ್ಕೋತಾ ಇದ್ದಾರೆ. ಇವ್ರು ಕೌಪಿನ ಉಟ್ಕೊಂಡಿದ್ದಾರೆ, ಮೈಗೆಲ್ಲ ಗೋಪಿ ಚೆನ್ನ ಹಚ್ಕೊಂಡಿದ್ದಾರೆ ಅಂತ ಆಡ್ಕೊಂಡ್ಬಿಟ್ರು. ಅವರಿಗೆ ಬೇಸರ ಆಯ್ತು. ಅಲ್ಲ, ಇವರು ಋಷಿ ಮಕ್ಕಳಾಗಿ ಇವರು ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಕೊಂಡು ಇನ್ನೊಬ್ಬ ಋಷಿ ಮಕ್ಕಳನ್ನ ಆಡ್ಕೊಂಡ್ರಲ್ಲ ಅಂತ ಸಿಟ್ಟು ಬಂತು. ಆ ಋಷಿಗಳು ಬಂದು ಶಾಪ ಕೊಟ್ಬಿಟ್ರಂತೆ, ಈ 6 ಜನ ಮಕ್ಕಳು ಸಾಯಲಿ ಅಂತ ಶಾಪ ಕೊಟ್ಟರು.
ಈ 6 ಜನ ಮಕ್ಕಳಿಗೆ ದುಃಖ ಆಯ್ತು. ಅಯ್ಯೋ ನಾವು ಸತ್ತೋಗ್ತೀವಿ ಅಂತ ಹೇಳಿ ನಮ್ಮ ಮುತ್ತಾತ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡೋಣ ಅಂತ ಹಿಮಾಲಯದಲ್ಲಿ ಕೂತು ಬ್ರಹ್ಮದೇವರ ಕುರಿತು ತಪಸ್ ಮಾಡಿದ್ರು. ಆ ಕಾಲಕ್ಕೆ ಹಿರಣ್ಯಕಶಿಪು ರಾಜ ಆಗಿದ್ದ. ಹಿರಣ್ಯಕಶಿಪು ಒಂದು ರೂಲ್ಸ್ ಮಾಡಿದ್ದ, ನಾನೇ ಬ್ರಹ್ಮದೇವರ ಹತ್ರ ವರ ಪಡೆದು ಬಿಟ್ಟಿದ್ದೀನಿ, ಇನ್ಮೇಲೆ ಯಾರು ಬ್ರಹ್ಮದೇವರ ಹತ್ರ ಹೋಗಿ ವರ ಪಡಿಬಾರ್ದು, ನಾನೇ ವರಗಳನ್ನು ಕೊಡ್ತೀನಿ, ನನ್ನನ್ನೇ ಕೊಟ್ಟು ತಪಸ್ ಮಾಡಬೇಕು. ಈ 6 ಜನ ಏನ್ ಮಾಡ್ಬಿಟ್ರು, ಬ್ರಹ್ಮದೇವರ ಕುರಿತು ತಪಸ್ ಮಾಡ್ಬಿಟ್ರು. ಸಿಟ್ಟು ಬಂದು ಹಿರಣ್ಯಕಶಿಪಿಗೆ. ಬ್ರಹ್ಮದೇವರ ಹತ್ರ ಕೇಳಿದ್ರು, ನೋಡಿ ಅವ್ರು ಸಾವು ಬರಲಿ ಅಂತ ಶಾಪ ಕೊಟ್ಬಿಟ್ಟಿದಾರೆ, ನಾವ್ ಯಾವತ್ತೂ ಸಾಯ್ಬಾರ್ದು, ನಮ್ಗೆ ಸಾವು ಬರಬಾರ್ದು ಅಂತ ವರ ಕೊಡಿ ಅಂತ. ಸರ್ ನಿಮ್ಗೆ ಸಾವು ಬರಬಾರ್ದು ಅಂತ ತಥಾಸ್ತು ಅಂದ್ಬಿಟ್ರು. ಹಿರಣ್ಯಕಶಿಪು ಗೊತ್ತಾಯ್ತು, ಏನ್ ಕೇಳಿದ್ರಿ ಬ್ರಹ್ಮದೇವರ ಹತ್ರ, ಸಾವು ಬರಬಾರ್ದು ಅಂತ ಕೇಳಿದ್ರಿ, ಅದಕ್ಕೆ ಉಲ್ಟಾ ಕೊಡ್ತೀನಿ, ನೀವು ನಿಮ್ಮ ಅಪ್ಪನಿಂದನೇ ಸಾಯಿರಿ ಅಂದ್ಬಿಟ್ರು. ಯಾಕೆ ಅಪ್ಪನಿಂದನೇ ಸಾಯಿರಿ ಅಂತಂದ್ರೆ, ನಿಮ್ಮ ಒಳಗಡೆ ಕಾಲನೇಮಿ ಪ್ರವೇಶ ಆಗಿದ್ದಾನೆ, ಅವನು ಇನ್ನೊಬ್ಬ ಋಷಿಗಳನ್ನು ನಿಮ್ಮನ್ನು ಆಡಿಸ್ಕೊಂಡಿದ್ದಾನೆ. ಅಂದ್ರೆ ಕಲಿ ಪ್ರಭಾವ ಅನ್ನೋದು ಆ ಕಾಲಕ್ಕೆ ಇತ್ತಂತೆ. ಸರಿ, ನಿಮ್ಮ ಅಪ್ಪನಿಂದಾನೇ ನೀವು ಸಾಯಿರಿ ಅಂತ ಬ್ರಹ್ಮದೇವರು ಹೋಗಿ ಲಕ್ಷ್ಮೀದೇವಿಗೆ ಅಂದ್ರು, ನಾನ್ ನೋಡಿದ್ರೆ ಸಾಯಿಬೇಡಿ ಅಂತ ವರ ಕೊಟ್ಟಿದ್ದೀನಿ, ಹಿರಣ್ಯಕಶಿಪು ಏನು ವರ ಕೊಟ್ಟರು ಅದನ್ನು ಸತ್ಯ ಮಾಡ್ತೀನಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ, ಹಾಗಾಗಿ ಅವನ ಮಾತನ್ನು ನಾನು ಸತ್ಯ ಮಾಡ್ಬೇಕು, ಏನ್ ಮಾಡ್ಲಿ ಅಂದಾಗ ಲಕ್ಷ್ಮೀದೇವಿ ಒಂದು ಉಪಾಯ ಹೇಳೋದು, ಒಂದು ಕೆಲಸ ಮಾಡು, ಈ 6 ಜನರ ದೇಹವನ್ನ ಹಿಮಾಲಯದಲ್ಲಿ ಇಡು, ಫ್ರೀಸರ್ ದೇಹ ಹಾಗೆ ಇರ್ಬೇಕು, ಯಾವತ್ತೂ ಕೊಡಿಬಾರ್ದು. ಆದರೆ ಅಲ್ಲಿರೋ ಜೀವವನ್ನ ತೆಗೆದು ಮುಂದೆ ಅಲ್ಲಿ ಒಂದು ವರ ಕೇಳಿದ್ದಾರೆ, ಯಾರಿಂದ ಸಾಯ್ಬೇಕು ಸಾಯ್ಬಾರ್ದು ಅಂತ. ನಮ್ಮ ಅಪ್ಪನಿಂದನೇ ಸಾಯಿದೆ ಅಂತ ಅವನು ಶಾಪ ಕೊಟ್ಟಿದ್ದಾನೆ, ಅಪ್ಪನಿಂದಲೇ ಸಾಯ್ಬಾರ್ದು ಅಂತ ನೀವು ವರ ಕೊಟ್ಟಿದ್ಯಾ, ಈ ಜನ್ಮದಲ್ಲಿ ಮಾತ್ರ, ಮುಂದೆ ಜನ್ಮಾಂತರದಲ್ಲಿ ಅವನು ಬೇರೆ ಅವತಾರ ಮಾಡ್ಕೊಂಡಾಗ ಅವನಿಂದನೇ ಸಾಯಿಸೋಣ ಅಂಥೇಳಿ ಅದೇ ಕಾಲನೇಮಿನ ಕಂಸನಾಗಿ ಹುಟ್ಟಿದ್ದಾನೆ. ಅವನ ಮಕ್ಕಳೇ ಈ 6 ಜನ, ಅವರು ದೇವಕಿ ಗರ್ಭದಲ್ಲಿದ್ದಾರೆ. ಈ ತರ ಶಾಪ. ಈ 6 ಜನ ಯಾರು ಅಂತಂದ್ರೆ ಅವರೇ ಕಾಮಕ್ರೋಧಾದಿಗಳನ್ನು. ಆ ಕಾಲನೇಮಿಯಿಂದನೇ ಕಾಮಕ್ರೋಧಾದಿಗಳನ್ನು ಕೊಲ್ಲಬೇಕು ಅಂತ ಹೇಳಿ ಈ ರೀತಿ ವಿಚಾರ ಆಯ್ತು ಅಂತ 6 ಜನ ಮಕ್ಕಳನ್ನ ಸಾಯಿಸ್ದ. ಕೃಷ್ಣಂಗೆ ಹೇಳದ, ಬ್ರಹ್ಮದೇವರು ಹೇಳಿದ್ರು, ಸ್ವಾಮಿ 6 ಜನ ಮಕ್ಕಳು ಸತ್ತಿದ್ದಾರೆ, 7ನೇದು 8ನೇದು ಹುಟ್ಟಬೇಕು, ಏನ್ ಮಾಡ್ಲಿ? ಒಂದ್ ಕೆಲಸ ಮಾಡ್ತೀನಿ, 7ನೇದು ಶೇಷ ದೇವರು ಗರ್ಭದಲ್ಲಿ ಸೇರ್ಲಿ, ದೇವಿಕಿ ಗರ್ಭದಲ್ಲಿ 7ನೇ ಗರ್ಭ ಹೋಗಿ ಸೇರ್ಲಿ, ಆದ್ರೆ ಸಂಕರ್ಷಣ ಆಕರ್ಷಣ ಮಾಡಿ ಆ ಜೀವವನ್ನ ನಾನು ರೋಹಿಣಿ ಗರ್ಭದಲ್ಲಿ ಇಡ್ತೀನಿ. ಆಗೇನಾಗುತ್ತೆ ಅಂತಂದ್ರೆ ಮಗು ಗರ್ಭಪಾತ ಆಯ್ತು ಅಂತ ಹೇಳಿಸ್ಬಿಡೋಣ ಅಂತ ಹೇಳಿ 7ನೇ ಮಗು ಗರ್ಭಪಾತ ಆಯ್ತು. ಅದೇ ಮಗುನೇ ಅಲ್ಲಿ ಯಶೋಧ ಗರ್ಭದಲ್ಲಿ ಬಿದ್ದಿದೆ. 8ನೇ ಮಗು ಕೃಷ್ಣನಾಗಿ ಅವತಾರ ಮಾಡಬೇಕು. ಕೃಷ್ಣ ಅಂದ, ನನಗೆ ಗರ್ಭವಾಸ ಇಲ್ಲ, ನಾನು ಸರ್ವೋತ್ತಮ, ಅವನು ಎಲ್ಲ ಕಡೆ ವ್ಯಾಪಿಸಿದಂಥವನು, ವಿಶ್ವರೂಪಿ. ಆದ್ರೆ ಗರ್ಭದಲ್ಲಿದ್ರು ಕೂಡ ಗರ್ಭಬಾಧೆ ನನಗಿಲ್ಲ. ಗರ್ಭಕ್ಕೆ ಯಾರು ಹೋಗ್ತಾರೆ? ಗರ್ಭಕ್ಕೆ ಯಾರು ಹೋಗ್ತಾರೆ ಅಂತಂದ್ರೆ ಯಾರು ಪಾಪ ಮಾಡಿದಾರೋ ಅವರೇ ಗರ್ಭಕ್ಕೆ ಹೋಗೋದು. ತಾಯಿ ಗರ್ಭ ಅನ್ನೋದೇ ಒಂದು ನರಕ ಅಂತ. ಯಾಕೆ ಅಂತಂದ್ರೆ ಅಷ್ಟು ಕ್ರಿಮಿಕೀಟಗಳು ಕಿತ್ತು ತಿನ್ನತ್ತೆ. ಆ ತಾಯಿ ಗರ್ಭ ಎಂಬ ಗರ್ಭದಲ್ಲಿ ನಾನೇ ಹೇಗೆ ಬೀಳಲಿ? ನಾ ಬೀಳಲ್ಲ ಅಂತ ಹೇಳಿ ಒಂದು ಡಮ್ಮಿ ದೇಹವನ್ನ ಶೇಷದೇವರು ನಿರ್ಮಾಣ ಮಾಡಿದ್ರು. ಅಲ್ಲಿವರೆಗೂ ನೀನೇ ಗರ್ಭದೊಳಗಿಟ್ಟು ಆ ಡೆವಲಪ್ ಆಗಲಿ, ಈಚೆ ಬರೋ ಕಾಲಕ್ಕೆ ಆ ದೇಹದೊಳಗಡೆ ನಾ ಸೇರ್ತೀನಿ ಅಂತ ಕೃಷ್ಣ. ಸರಿ ಆಯ್ತು ಅಂತ ಇಷ್ಟೆಲ್ಲ ಮಾತುಕತೆ ಆಯ್ತು. ಆ ಕಂಸ ಒಂದು ಜನಗಳನ್ನ ತಂದು ಇಡ್ಸಿದ್ದ ಆ ಬಂದಿಖಾನೆ ಸುತ್ತಮುತ್ತ. ಅವರಿಗೆ ಜೀವನದಲ್ಲಿ ಯಾವತ್ತೂ ನಿದ್ದೆನೆ ಬರಲ್ಲ. ಅವರಿಗೆ ನಿದ್ದೆ ಅನ್ನೋ ಮದರ್ ಬೋರ್ಡ್ ಅಲ್ಲಿ ಆ ನಿದ್ದೆ ಅನ್ನೋದೇ ತೆಗೆದುಬಿಟ್ಟಿದ್ರು. ಹಸು ಬಾಯಾರಿಕೆನೇ ಇಲ್ಲ. ಕೃಷ್ಣ ಹುಟ್ಟೋ ದಿವಸ ಹಸು ಬಾಯಾರಿಕೆ ಆಯ್ತಂತೆ, ನಿದ್ದೆ ಬಂತಂತೆ. ಕೃಷ್ಣ ಹುಟ್ಟಬೇಕು, ಶ್ರಾವಣ ಮಾಸ, ಕೃಷ್ಣ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿ ರಾತ್ರಿ ಹುಟ್ಟಬೇಕು. ಅಷ್ಟಮಿ ದಿವಸ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವು. ಅವತ್ತು ಚೆನ್ನಾಗಿ ತಿಂದುಬಿಟ್ರು. ಕೃಷ್ಣ ಹುಟ್ಟೋ ಕಾಲಕ್ಕೆ ಮಲಗ್ಬಿಟ್ರು. ಇವತ್ತು ಯಾರು ಕೃಷ್ಣ ಹುಟ್ಟೋ ಕಾಲಕ್ಕೆ ಮಲಗ್ತಾರ ಅವರೆಲ್ಲ ಕಂಸನ್ ಪಾರ್ಟಿಯವರು. ಯಾರು 7 ಗಂಟೆ 8 ಗಂಟೆಗೆ ಅಡಿಗೆ ಕೊಟ್ಟು ಫಸ್ಟ್ ಕ್ಲಾಸ್ ಫಲಾರ ಮಾಡಿ ಮಲ್ಕೊಂಡ್ಬಿಟ್ರೆ ಕ್ಲೋಸ್. ಎಲ್ಲ ಕೃಷ್ಣನ್ ಪಾರ್ಟಿ ದೂರ ಆಗಿ ಬೇರೆ ಪಾರ್ಟಿಗೆ ಸೇರ್ಕೊಂಡಂಗೆ. ಆದ್ರೆ ಆ ವಸುದೇವ ದೇವಕಿಯರು ಎದ್ದಿದ್ದಾರೆ. ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ, ದೇವರ ಅವತಾರ ಮಾಡ್ತಾನೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಅಂತ ಅತ್ಯದ್ಭುತವಾದ ಅವತಾರವನ್ನ ದೇವರು ಮಾಡಬೇಕು, ತೋರಿಸ್ಬೇಕು ಅಂತ ಇದ್ದಾನೆ. ಅವರಿಗೆ ಭಯ ಆಯ್ತು ದೇವಕಿಗೆ. ನನ್ನ ಪ್ರಸವ ಆದ್ರೆ 8ನೇ ಗರ್ಭ ಇದು ಲೆಕ್ಕ ಇಟ್ಕೊಂಡಿದ್ದು, 8ನೇ ಗರ್ಭ ಹೊರಟೋಗುತ್ತಲ್ಲ, ನಾನು ಏನ್ ಮಾಡ್ಲಿ ಅಂತ ಅಶರೀರವಾಣಿ ಆಯ್ತಂತೆ. ದೇವರನ್ನಂತೆ ರಕ್ಷಣೆ ಮಾಡೋದು ನಾನು, ಗರ್ಭದಲ್ಲಿರುವಾಗಲೂ ನಾನೇ ರಕ್ಷಣೆ ಮಾಡೋದು, ಹೊರಗಡೆ ಬಂದಾಗ ನಾನೇ ರಕ್ಷಣೆ ಮಾಡೋದು, ನಾನೇ ಹುಡ್ತಾ ಇದ್ದೀನಿ, ನನ್ನನ್ನೇ ಯಾರು ರಕ್ಷಣೆ ಮಾಡ್ಬೇಕು, ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ರಕ್ಷಣೆ ಅಂದ. ಸರಿ ಆಯ್ತು. ಆ ಕೃಷ್ಣನ ಜನ್ಮೋತ್ಸವ ನಡೀತಾ ಇದೆ. ಗರ್ಭಕಾಲೇ ಸಂಪೂರ್ಣೆ ಅಷ್ಟಮೇ ವಾಸುತೆ ಸ್ತ್ರೀಯೋ ದೇವಕಿ ಚ ಯಶೋದಾ ಚ ಸುಶವಾತೆ ಸಮಂತದ. ದೇವರು ಹೆಂಗ ಅವತಾರ ಮಾಡ್ದ ಅಂತಂದ್ರೆ, ಕೃಷ್ಣ ಇಲ್ಲಿ ಹುಟ್ಟಬೇಕು, ಅದೇ ಟೈಮಲ್ಲಿ ಆ ಯಶೋದೆ ಗರ್ಭದಲ್ಲಿ ದುರ್ಗಾ ಹುಟ್ಟಬೇಕು. ಕೃಷ್ಣ ಹೇಳಿದ್ದ, ದುರ್ಗೆ ನೀನು ನನ್ನ ಜೊತೆಗೆ ಹುಟ್ಟು,
ನೀನೇನು ಮಾಡು ಅಂತಂದ್ರೆ ಆ ಕಂಸ ಬರ್ತಾನೆ ಕೊಲ್ತಾನೆ, ಅವತ್ತ ನೀನು ಹೆದರ್ಸೋಗು ನೀನು ಅಂತ ಹೇಳಿದ್ದ. ಅವಳಿಗೆಲ್ಲ ಹೇಳಿದ್ದ, ಸರಿ ಆಯ್ತು ಹಾಗೆ ಮಾಡ್ತೀನಿ ಅಂತ ಆ ಕೃಷ್ಣ ಹುಟ್ಟುತ್ತಾ ಇದ್ದಾನೆ. ಭಾಗವತ ಹೇಳುತ್ತೆ, ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸವಕ್ಷಂ ಕಳಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಜ ಸೌಭಗಂ. ಆ ಕೃಷ್ಣ ಅವತಾರ ಮಾಡಿದ್ದಾನೆ. ಸಾಗರ ಸಮಕಂಪ ಅಂತ ಚೇದಶ್ವಾಧರಣೀಧರ. ಭಗವಂತ ಅವತಾರ ಮಾಡಿದಾಗ ಆ ಸಮುದ್ರದ ಅಲೆಗಳು ಜೋರು ಜೋರಾಗಿ ಉಕ್ಕು ಬಂತಂತೆ, ಪರ್ವತಗಳೆಲ್ಲ ನಡುತ್ತಂತೆ, ಅಗ್ನಿಗಳು ಶಾಂತವಾಯಿತಂತೆ. ಕೃಷ್ಣ ಅವತಾರ ಮಾಡಿದಾಗ ಸುಖಮಯವಾದ ಗಾಳಿ ಬೀಸ್ತಂತೆ, ಭೂಮಿಯಲ್ಲಿ ಎಲ್ಲ ಕಡೆ ಧೂಳು ಮೇಲಕ್ಕೆ ಎದ್ದು ಬಿಡ್ತಂತೆ, ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳಿತಂತೆ, ಎಲ್ಲ ನಕ್ಷತ್ರಗಳು ಚಂದ್ರನಂತೆ ಹೊಳಿತಿದೆಯಂತೆ. ಯಾಕೆ ಅಂತಂದ್ರೆ ಇಂಥ ಚಂದ್ರವಂಶದಲ್ಲಿ ಮುಂದೆ ಬಂದಂತ ಆ ಕೃಷ್ಣ ಅವತಾರ ಮಾಡಿದ್ದಾನೆ ಅಂತೇಳಿ ಅಷ್ಟು ಸಂತೋಷವನ್ನು ಪಡ್ತಾ ಇದ್ದಾರೆ. ಆ ಕೃಷ್ಣನನ್ನು ದೇವಕಿ ನೋಡ್ತಾಳೆ, ಹುಟ್ಟುತ್ತಿದ್ದಾಗಲೇ ಎಷ್ಟು ಚೆನ್ನಾಗಿದ್ದಾನೆ, ಒಳ್ಳೆ ನೀಲಕಾಂತಿ ಮಣಿ ಅಂತೆ. ಈ ಸಾಲಿಗ್ರಾಮದಲ್ಲಿ ರತ್ನಗರ್ಭ ಸಾಲಿಗ್ರಾಮ ಅಂತ ನಾವು ನೋಡ್ತೀವಿ. ರತ್ನಗರ್ಭ ಸಾಲಿಗ್ರಾಮವನ್ನು ಸೂರ್ಯನ ಬೆಳಕಿಗೋ ಅಥವಾ ದೀಪದ ಬೆಳಕಿಗೋ ಇಟ್ಟರೆ ಒಳ್ಳೆ ಜೇನುತುಪ್ಪದ ಬಣ್ಣ ಆ ಥರ ಇರುತ್ತೆ. ಅದೇ ರೀತಿ ಕೃಷ್ಣ ಸಾಲಿಗ್ರಾಮದಲ್ಲಿ ಹೇಮಗರ್ಭ ಸಾಲಿಗ್ರಾಮ ಅಂತ ಒಂದಿದೆ, ಅದನ್ನು ಸೂರ್ಯನ ಕಿರಣಕ್ಕಿಟ್ಟರೆ ನೀಲಿ ಕಾಣಿಸುತ್ತಂತೆ. ಅಂತ ಸಾಲಿಗ್ರಾಮಗಳಿದೆ. ಆ ನೀಲಿ ಆ ಹೇಮಗರ್ಭ ಸಾಲಿಗ್ರಾಮಕ್ಕಿನ್ನ ಚೆನ್ನಾಗಿ ಒಳ್ಳೆ ನೀಲ ಮಾಣಿಕ್ಯ ಅದೇ ಹುಟ್ಟು ಬಂದಿದೆಯೇನೋ. ಪರಮಾತ್ಮ ಕೃಷ್ಣನಿಗೆ ವನಮಾಲಿ ಅಂತ ಹೆಸರು. ತಲೆಯಿಂದ ಪಾದದವರೆಗೂ ಕೂಡ ತುಳಸಿ ಮಾಲೆಯನ್ನು ಹಾಕೊಂಡಿದ್ದಾನಂತೆ. ನಾವು ದೇವರಿಗೆ ಬಿಟ್ಟು ಇನ್ಯಾರಿಗೂ ಕೂಡ ಕಾಲಿನವರೆಗೂ ತುಳಸಿ ಮಣಿ ಸರ ಹಾಕಬಾರದಂತೆ. ಯಾಕೆ ಅಂತಂದ್ರೆ ನಾವೆಲ್ಲ ಉದರದ ಮೇಲೆ, ನಾಭಿಯಿಂದ ಮೇಲೆ ತುಳಸಿ ಇರಬೇಕು, ಹರಿನಿರ್ಮಾಲ್ಯ ಅಂತ. ದೇವರು ಮಾತ್ರ ವನಮಾಲಿ, ತಲೆಯಿಂದ ಕಾಲವರೆಗೂ ಹಾಕುತ್ತಾನೆ. ಅನ್ಯ ದೇವತೆಗಳಿಗೆ ನಾವು ತುಳಸಿ ಮಾಲೆಯನ್ನ ಪ್ರಾಣದೇವರಿಗೆ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಮೇಲಿಂದ ಕೆಳವರೆಗೂ ಹಾಕ್ಬಿಡ್ತೀವಿ. ಹಾಗೆ ಹಾಕಬಾರದಂತೆ, ಅದು ಬಹಳ ದೋಷ. ಇದೆಲ್ಲ ಅನೇಕ ವಿಚಾರ ಹೇಳ್ತಾರೆ. ಕೃಷ್ಣ ಮಾತ್ರ, ಪರಮಾತ್ಮ ಮಾತ್ರ ತಲೆಯಿಂದ ಪಾದವರೆಗೂ ಹಾಕಬಹುದು. ಆ ರೀತಿ ಹಾಕೊಂಡಿದ್ದಾನೆ. ಹೇಗಿದೆ ತುಳಸಿ ಅಂತಂದ್ರೆ ಎಳೆ ತುಳಸಿ ಅಂತೆ, ಎಲ್ಲ ಸಣ್ಣ ಸಣ್ಣ ದಳ ಅಂತೆ, ಅದನ್ನೆಲ್ಲ ಕಟ್ಕೊಂಡ್ಬಂದು ಪೋಣಿಸಿ ಹಾಕಿದಾರಂತೆ ಕೃಷ್ಣನಿಗೆ. ಶಂಖಚಕ್ರವನ್ನು ಹಿಡಿದಿದ್ದಾನೆ, ದಿವ್ಯ ಪೀತಾಂಬರವನ್ನು ಧಾರಣೆ ಮಾಡಿ ಅಮ್ಮನಿಗೆ ಅಭಯವನ್ನು ಕೊಡ್ತಾ ಇದ್ದಾನೆ. ಹೆದರ್ಕೋಬೇಡ, ನಿನ್ನ ಉದ್ಧಾರ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಸರಿಯಾ ವಸುದೇವ ಅಂದ, ನೀನ್ ಜೋರಾಗಿ ಇಷ್ಟು ಪ್ರಕಾಶಮಾನವಾಗಿ ಫೋಕಸ್ ಲೈಟ್ ಹಾಕೊಂಡು ಮರ್ಬೇಡ ಕೃಷ್ಣ, ಕಂಸನ ಗೊತ್ತಾದ್ರೆ ಬಂದು ಹೊಡೆದಾಕ್ಬಿಡ್ತಾನೆ. ಲೋಕದಲ್ಲಿ ನನ್ನ ಹೆಸರು ಹೇಳಿದ್ರೆ ಬೆಳಕು, ಅವನ ಹೆಸರು ಹೇಳಿದ್ರೆ ಕತ್ಲು, ಅವನಿಗೆ ಯಾಕೆ ಎದುರ್ಕೋತಿಯಪ್ಪ, ಬೇಡ, ತಕ್ಷಣ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂದ. ನಂಗೆ ಬೇಡಿ ಹಾಕಿದ್ದಾರೆ ಅಂದ ಅಪ್ಪ. ನೋಡ್ತಾನೆ ಯಾವ ಬೇಡಿನೂ ಇಲ್ಲ. ಯಾರು ದೇವರನ್ನು ಹೊಂದುತ್ತಾರೆ, ಪರಮಾತ್ಮನ ದರ್ಶನ ಆಯ್ತು, ಈ ಸಂಸಾರ ಬಂಧನ ದೂರ ಆಯ್ತು. ನಮ್ಮ ದೇಹಕ್ಕೆ ಅಂಟಿದೆಯಲ್ಲ ಈ ಕೊಳೆ ಮಲಿನ, ಇದನ್ನೆಲ್ಲ ಕಳ್ಕೊಂಡು ಮಡಿ ಆದ್ರೆ ದೇವರ ಹತ್ರ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ಒಂದ್ಸಲಿ ಮೈ ಸೋಪೆಲ್ಲ ಹಾಕೊಂಡು ಸ್ನಾನ ಮಾಡ್ತೀವಿ, ಆಮೇಲೆ ಬಾವಿನೋ ಬೋರ್ವೆಲ್ಲೋ ಹೋಗಿ ಮತ್ತೆ ಸ್ನಾನ ಮಾಡಿ ದೇವರ ಹತ್ರ ಹೋಗ್ತೀವಿ. ಯಾಕಂದ್ರೆ ಮಡಿ ಬೇಕು ಅಂತ. ದೇವರು ಹೇಳ್ದ, ನಿನ್ಗೆ ಒಂದು ಮೈಲಿಗೆ ಅಂಟಿದೆ, ಅದು ಯಾವುದು ಅಂತಂದ್ರೆ ಲಿಂಗ ಶರೀರ. ಆ ಲಿಂಗ ಶರೀರ ಎಲ್ಲಿವರೆಗೂ ಅಂಟಿದೆಯೋ ಅಲ್ಲಿವರೆಗೂ ದೇವರು ಕಾಣಿಸಲ್ಲ. ದೇವರು ಕಾಣಿಸ್ತಾ ಅಂತಂದ್ರೆ ಆ ಎಲ್ಲ ದೂರ ಆಯ್ತು ಅಂತ. ಅದಕ್ಕೆ ಹೇಳಿದ ಎಲ್ಲ ಬಂಧನ ದೂರ ಆಗಿದೆ. ತಕ್ಷಣ ತಗೊಂಡೋಗಿ ಆ ರೋಹಿಣಿ ಹತ್ರ ನನ್ನ ಇಟ್ಟು, ಅಲ್ಲಿ ಒಂದು ಮಗು ಇದೆ, ಎಕ್ಸ್ಚೇಂಜ್ ಮಾಡು ಅಂದ. ಸರಿ ಆಯ್ತು, ಹೊರಗಡೆ ಹೊರಡ್ತಾನೆ. ಯಾವತ್ತೂ ಇಲ್ದಿರೋ ಮಳೆ, ಯಾವತ್ತು ವಿಪರೀತ ಮಳೆ, ತುಂಬಾ ಜೋರು ಮಳೆ. ಪಕ್ಕದಲ್ಲೇ ಯಮುನಾ ನದಿ ಹರಿತಾ ಇದೆ, ದೊಡ್ಡ ಪ್ರವಾಹ. ಸರಿ, ತಲೆ ಮೇಲೆ ಕೃಷ್ಣನನ್ನ ಹೊತ್ತ ಆ ಶೇಷದೇವರೇ ಛತ್ರಿ ಅಂತ ಬಂದ್ರು. ಆ ಯಮುನಾ ನದಿ ದಾರಿ ಬಿಟ್ಲು, ಆ ದಡಕ್ಕೆ ಹೋದ. ಅಲ್ಲಿ ನಂದಗೋಪ ಕಂಡ, ಎಲ್ರೂ ಮಲ್ಕೊಂಡ್ಬಿಟ್ಟಿದ್ರು. ನಂದಗೋಪನನ್ನು ನೋಡ್ದ, ಏನು ಎತ್ತ ಮಾತಾಡಲಿಲ್ಲ. ಅಲ್ಲಿ ಕೃಷ್ಣನನ್ನ ಇಟ್ಟ, ಈ ಕಡೆ ದುರ್ಗೆಯನ್ನ ತಂದ. ದುರ್ಗೆಯನ್ನ ತಂದಿಟ್ರು. ದುರ್ಗೆ ಅಂದ್ರೆ ಸಂಪತ್ತು ಅಂತ. ಯಾವಾಗ ಸಂಪತ್ತು ಬರುತ್ತೋ ಅವಾಗ ನಮಗೆ ಆತಂಕ ಜಾಸ್ತಿ, ಯಾರು ಕದ್ದು ಬಿಡ್ತಾರೋ ಅಂತ. ಅವಾಗ ಎಚ್ಚರ ಆಯ್ತು ಕಂಸನಿಗೆ. ತಕ್ಷಣ ಎದ್ದ, ಓಹೋ ಮಗು ಹುಟ್ಟಿದೆ ಅಂತ ಹೋದ. ಹೊಡೆದಾಕ್ ಬಿಡೋಣ ಅಂತ ಹೇಳಿ ಆ ದುರ್ಗೆ ಎರಡು ಕಾಲನ್ನ ತಗೊಂಡ. ದುರ್ಗೆ ಜಾರದ್ಲು, ಮೇಲಕ್ಕೆ ಹೋದ್ಲು. ಮೇಲಕ್ಕೆ ಹೋಗಂದ್ಲು, ನೀನು ನನ್ನ ಪತಿಯಾದ ಪರಮಾತ್ಮನ ದ್ವೇಷವನ್ನ ಮಾಡ್ತಾ ಇದೀಯಾ, ನಿನ್ನ ಸಾವು ಆಗಲಿ ಸಿದ್ಧ ಆಗಿದೆ ಅಂತ ಹೇಳಿ ಹೊರಟು ಬಿಡು. ಇಲ್ಲಿ ಒಂದು ಪ್ರಶ್ನೆ ಮಾಡಿದ್ರು. ಅಲ್ಲ, ಕೃಷ್ಣ ಬರ್ತಾನೆ, ಹೊಡೆದು ಸಾಯಿಸ್ತಾನೆ ಅನ್ನೋದು ಗೊತ್ತಾಯ್ತು, ಆದ್ರೆ 8ನೇ ಗರ್ಭದಲ್ಲಿ ಬರ್ತಾನೆ ಅಂತ ಯಾಕೆ ಅಶರೀರವಾಣಿ ಬೇಕಿತ್ತು? ಸುಮ್ಮನೆ ಬಂದ ಸಾಯಿಸ್ದ ಅಂತ ಮಾಡ್ಬೋದಿತ್ತಲ್ಲ, ಯಾಕೆ ಹೀಗೆ ಮಾಡೋದು ಅಂದಾಗ ಮಧ್ವಾಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾರೆ.
ಲೋಕದಲ್ಲಿ ಸೋದರ ಮಾವ ಮಾತುಳ ಇದನ್ನಲ್ಲ, ಅವನಿಗೆ ತುಂಬಾ ಬೆಲೆ ಅಂತೆ. ತಂದೆ ಬಿಟ್ರೆ ಅವನನ್ನ ತುಂಬಾ ಸೋದರ ಮಾವನ ಕಂಡ್ರೆ ಬಹಳ ಅಭಿಮಾನ, ಅವನಿಗೆ ಸ್ಥಾನಮಾನಗಳನ್ನ ಕೊಡಬೇಕಂತೆ. ಕೃಷ್ಣ ಬಂದು ಸುಮ್ನೆ ಮಾವನ್ನ ಕೊಂದ ಅಂತಂದ್ರೆ ಕೃಷ್ಣ ದೇವರನ್ನ ಎಲ್ಲರೂ ನಿಂದನೆ ಮಾಡ್ತಾರೆ. ಅದಕ್ಕೆ ಕೃಷ್ಣ ಏನ್ ಮಾಡ್ದ ಅಂತಂದ್ರೆ, ನಮ್ಮ ಅಪ್ಪ ಅಮ್ಮನನ್ನ ದ್ವೇಷ ಮಾಡ್ಲಿ, ಯಾವಾಗ ತಂದೆ ತಾಯಿಯರನ್ನ ದ್ವೇಷ ಮಾಡ್ತಾರೋ ಆಗ ಬಂದು ನಾವು ಸಂಹಾರ ಮಾಡೋಣ ಅಂತ ಸಿದ್ಧ ಆಯ್ತು. ಅದಕ್ಕೆ ಈ ಕಾರ್ಯವನ್ನು ಮಾಡಿಸ್ತಾ ಕೃಷ್ಣ ಬಂದ, ಹುಟ್ಟದ, ಇಲ್ಲಿ ಬಂದ, ಅಲ್ಲಿ ದುರ್ಗಾದೇವಿ ಬಂದು, ಇಲ್ಲಿ ಯಶೋದೆ ಎದ್ಲು, ನೋಡ್ತಾಳೆ, ಹೆಣ್ಣು ಮಗು ಆಗಿದೆ ಅಂತ ಅಂದಿದ್ದಾರಂತೆ. ಯಾರು ಹುಟ್ಟಿದ ತಕ್ಷಣ ನಿದ್ದೆ ಬಂದ್ಬಿಟ್ಟಿದೆ ಎಲ್ರಿಗೂ. ಬೆಳಿಗ್ಗೆ ಎದ್ದು ನೋಡ್ತಾಳೆ ಗಂಡು ಮಗು, ಸಂತೋಷನೋ ಸಂತೋಷ. ಆ ನಂದಗೋಪ 1000 ಗೋದಾನ ಮಾಡ್ಬಿಟ್ಟಂತೆ, ಗಂಡು ಮಗು ಹುಟ್ಟಿತು ಅಂತ. ಏನ್ ಸಂಭ್ರಮ ಸಂಭ್ರಮ. 10 ದಿವಸ ಕಳಿಬೇಕು, 11ನೇ ದಿನ ಮಗುನ್ ತೊಟ್ಲಿಗೆ ಹಾಕ್ಬೇಕು. ಏನ್ ದಿನ ಜನ ಬರ್ತಾ ಇದಾರೆ, ಕೃಷ್ಣನ್ ನೋಡ್ಕೊಂಡು ಹೋಗ್ತಾ ಇದಾರೆ. ಏನ್ ಆನಂದ 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 ಅಂತ ಚಂದ್ರ ಕಳೆ. ಸರಿ ಆಯ್ತು, 11ನೇ ದಿನ ಮಗುನ ತೊಟ್ಲಿಗೆ ಹಾಕ್ಬೇಕು, ನಾಮಕರಣ ಮಾಡಬೇಕು. ಒಂದು ಯಾರನ್ನ ಕರ್ಕೊಂಬರೋದು? ಆ ಗರ್ಗಾಚಾರ್ಯ ಇದಾರಲ್ಲ, ಅವನ್ನ ಕರ್ಕೊಂಬರೋಣ, ತುಂಬಾ ದೊಡ್ಡವರು ಅಂತ ಹೇಳಿ ಆ ಗರ್ಗಾಚಾರ್ಯ ಕರ್ಕೊಂಬಂದರು. ಮುಂದೆ ಹರಿವಂಶದಲ್ಲಿ ಹೇಳ್ತಾರೆ, ಆ ಗರ್ಗಾಚಾರ್ಯ ಕೃಷ್ಣನ ವಿರುದ್ಧ ನಿಂತರಂತೆ. ಯಾಕೆ ಅಂತಂದ್ರೆ, ಆ ಕೃಷ್ಣನ ಕುಲದಲ್ಲಿ ಕೃಷ್ಣ ತನ್ನ ಸಪೋರ್ಟ್ ಎಷ್ಟೋ ಜನರಿಗೆ, ರಾಜರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದ. ಯಾರೋ ರಾಜರು ಗರ್ಗಾಚಾರನ ಕರೆದ್ರಂತೆ. ಒಳ್ಳೆ ಕನ್ಯೆಯನ್ನು ನೋಡಿದ್ರು, ಗರ್ಗಾಚಾರ ಕೊರೋಣ ಅಂತ. ಗರ್ಗಾಚಾರ ನಡ್ಕೊಂಡ್ಬಂದಿದ್ ನೋಡಿದ್ರಂತೆ, ನಕ್ಕಬಿಟ್ರಂತೆ. ಗರ್ಗಾಚಾರ ಕೇಳಿದ್ರು, ಯಾಕೆ ನಕ್ಕದ್ರಿ ಅಂತ. ಅದಕ್ಕೆ ಅವ್ರು ಅಂದ್ರಂತೆ, ನಿಮ್ದು ಸ್ತ್ರೀ ಭಾವ ಅಂತ. ಗರ್ಗಾಚಾರ ತುಂಬಾ ಸಂಕೋಚ ವ್ಯಕ್ತಿ ಅಂತ, ತುಂಬಾ ನಾಚಿಕೆ ಸ್ವಭಾವ ಅಂತೆ. ಅದಕ್ಕೆ ಇವ್ರು ಗಂಡೋ ಹೆಣ್ಣು ಅಂತ ಆಶ್ಚರ್ಯಪಟ್ಟು ನಕ್ಕಬಿಟ್ರಂತೆ. ಅದಕ್ಕೆ ಗರ್ಗಾಚಾರ ಮುಂದೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಕೃಷ್ಣನ ವಿರುದ್ಧವಾಗಿ ನಿಲ್ತಾರೆ. ಆದ್ರೆ ಅದೇ ಗರ್ಗಾಚಾರ ಕೃಷ್ಣನಿಗೆ ನಾಮಕರಣ ಮಾಡ್ಸಕ್ ಬಂದಿರಿ. ಕೃಷ್ಣನ್ ನಾಮಕರಣ ಮಾಡ್ಸಕ್ ಬಂದು ಕೃಷ್ಣನ ನೋಡಿದ ತಕ್ಷಣನೇ ಮಧ್ಯೆ ಮಧ್ಯೆ ಮಂತ್ರದಂತ ಸ್ವರಾವರಣ ಲೋಭದೋಷ ಪ್ರಾಯಶದ ನಾಮತೆ ಜುಮ್ಕರಿಸಿ ಅಂತ ಜಪ ಮಾಡ್ತಿದ್ದಾರೆ. ಅಚ್ಯುತಾಯನ್ಮಾನಂತ ಎಲ್ಲರೂ ಕೇಳಿದ್ರು, ನಾಮಕರಣ ಆದ್ಮೇಲೆ ತಾನೇ ಮಾಡಿಸ್ಬೇಕಾಗಿರೋದು, ಯಾಕೆ ಫಸ್ಟೇ ಮಾಡ್ತಿದ್ದೀರ ಅಂತ. ಅಲ್ಲ, ಹೆಸರಿಟ್ಕೊಂಡು ಅವ್ನಿಗೆ ಹೆಸರಿಡ್ತಿದ್ದೀನಲ್ಲ, ಅದೇ ದೊಡ್ಡ ಪಾಪ, ಅದು ಕಳೀಲಿ ಅಂತ ಅಚ್ಯುತಾಯನ್ಮಾನಂತ ಗೋವಿಂದಾಯನ್ ಮಾಡ್ತಿರ್ತಾ ಇದ್ದೀನಿ. ಸರಿ ಆಯ್ತು ಅಂತ ಹೇಳಿ ಏನ್ ಹೆಸರಿಡೋಣ ಅಂದ್ರು. ಗರ್ಗಾಚಾರ್ಯ ನೀವೇ ಹೇಳಿ ಅಂದ್ರು. ಇವನು ಎಲ್ಲರನ್ನು ಆಕರ್ಷಣೆ ಮಾಡತಕ್ಕಂಥವನು. ಲೋಕದಲ್ಲಿ ಇವನ ಹೆಸರು ಹೇಳಿದ್ರೆ ನಮ್ಮ ಪಾಪಗಳನ್ನು ಕೂಡ ಅವನೇ ಕರ್ಷಣೆ ಮಾಡಿ ನಮ್ಮನ್ನು ಕ್ಲೀನ್ ಮಾಡ್ತಾನೆ. ಅದಕ್ಕೆ ಅವನು ಕೃಷ್ಣ ಅಂತ ಹೆಸರಿಡೋಣ ಅಂದ್ರು. ಕೃಷ್ಣ ಅಂತ ಹೆಸರಿಟ್ರು. ಎಲ್ಲ ಕಡೆ ದೇವದೊಂದು ಮೊಳಗ್ತು, ಎಲ್ಲ ಆಯ್ತು. ಭಾಗವತದಲ್ಲಿ ಕೇಳುವಾಗ ಮೊದಲು ಪೂತನಿ ಸಂಹಾರ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ ಮೊದಲು ಶಕಟಾಸುರ ಸಂಹಾರ ಆಗಿ ಆಮೇಲೆ ಪೂತನಿ ಕಥೆಯನ್ನು ಹೇಳಿದ್ದಾರೆ. ಶಕಟನ ಹತ್ರ ಒಂದು ಬಂಡಿ ಅಂತೆ, ಅಲ್ಲಿ ಹೋಗಿ ಪರಮಾತ್ಮನನ್ನ ಮಲಗಿಸಿದ್ಲು. ಪರಮಾತ್ಮ ಕೃಷ್ಣ ತನ್ನ ಪಾದವನ್ನು ಒತ್ತದ, ಆ ಶಕಟ ಮುರಿದೋಯ್ತು ಅಂತ ಕೇಳಿದ್ವಿ. ಆಮೇಲೆ ಪೂತನಿ ಬಂದಂತೆ. ಪೂತನಿ ಬಂದು ಈ ಕೃಷ್ಣನನ್ನು ಹೇಗಾರು ಮಾಡಿ ಸಾಯಿಸಬೇಕು. ಎಲ್ಲ ಕಡೆ ಗೊತ್ತಾಗಿದೆ, ಆ ನಂದಗೋಪನಿಗೆ ಒಂದು ಗಂಡು ಮಗು ಆಗಿದೆ ಅಂತೆ, ತುಂಬಾ ಲಕ್ಷಣವಾಗಿದೆಯಂತೆ ಅಂತ. ಈ ಕಂಸನಿಗೆ ಹುಟ್ಟದಾಗಿಂದ ಫೀಡಿಂಗ್ ಮಾಡಿದವಳೆ ಈ ಪೂತನಿ. ಪೂತನಿ ಕಂಸನಿಗೆ ಒಂದು ದಿವಸ ಕೂಡ ಒಳ್ಳೆ ಮಾತಾಡಿ ಹಾಲು ಕುಡಿಸಿಲ್ವಂತೆ. ಪ್ರತಿ ದಿವಸ ಕೆಟ್ಟದನ್ನೇ ಹೇಳಿ 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 ಹಾಲು ಕುಡಿಸಿದ್ದು. ಅವಳು ಕುಡಿಸಿದ್ದೆಲ್ಲ ವಿಷವೇ. ಅಲ್ಲಿ ಕಂಸ ಕುಡಿದಿದ್ದಕ್ಕೆ ಅವಳು ಸ್ತನ್ಯದಲ್ಲಿ ಬರೀ ವಿಷವೇ ತುಂಬಿತ್ತಂತೆ. ಅವಳು ಹೋಗಿ ಕಂಸನ್ಗೆ ಅಂದಂತೆ, ನೋಡು ಎಲ್ಲ ಕಡೆ ಮಗು ಹುಟ್ಟುಬಿಟ್ಟಿದೆ, ನೀನ್ ಸಾವಾಗ ನೀನು ಅಂಜ್ತಾ ಇದೀಯಾ. ಬೆಳಿಗ್ಗೆ ಹೋಗಿ ತಣ್ಣೀರಲ್ಲಿ ನೀರಲ್ಲಿ ಮುಳುಗಿದ್ರೆ ನೀರು ಒಳಗಡೆ ಅವ್ನಿಗೆ ಬೇವರು ಬರ್ತಿದ್ಯಂತೆ, ನನ್ನ ಸಾವಿದೆ ಅಂತ. ಅಷ್ಟು ಭಯ ಅಂತ. ಅದಕ್ಕೆ ನೋಡು, ಒಂದು ಕೆಲಸ ಮಾಡು, ಎಲ್ಲ ಮಕ್ಕಳು ಎಲ್ಲೆಲ್ಲಿ ಹುಟ್ಟಿದ್ದಾರೆ ಎಲ್ಲ ಮಕ್ಕಳನ್ನು ಸಾಯಿಸ್ಬೇಕು. ಸರಿ ಅಂದ, ಹೆಂಗ್ ಸಾಯಿಸ್ಲಿ? ವಿಷ ಹಾಕು. ಕಂಸ ಅಂತ, ನಿನಗಿಂತ ವಿಷ ಬೇಕಾ ಅಮ್ಮ, ಹೋಗು ನೀನೇ ಎಲ್ಲ ಕಡೆ ವಿಷ ಕೊಡು ಸಾಯಿಸ್ಬಿಡು. ಸರಿ, ಪೂತನಿ ಬಂದ್ರೆ ಅವಳಿಗೆ ಸೋಕಿದ ಗಾಳಿ ಸೋಕಿದ್ರೆ ಸಾಕು ಮಕ್ಕಳು ಸತ್ತೋಗ್ತಿದ್ವು ಅಂತ. ಅಷ್ಟು ವಿಷಕಾರಿ ಪಾಯ್ಸನ್ ಪೂತನಿ. ಇನ್ನು ಕೆಲವೊಬ್ರು ಮಕ್ಕಳು ತೀರ್ಥ ಗಂಧಾಕ್ಷತೆ ಎಲ್ಲ ಇಟ್ಕೊಂಡು ಗಟ್ಟಿಗಿದ್ರು, ಅಂತ ಮಕ್ಕಳನ್ನು ಮುಟ್ಟಬಿಟ್ರೆ ಸತ್ತೋಗೋದು. ಇನ್ನು ಕೆಲವು ಮಕ್ಕಳು ಹಾಗಲ್ಲ, ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿದ್ರು, ಅಂತ ಮಕ್ಕಳನ್ನ ತೊಡೆ ಮೇಲೆ ಹಾಕೊಂಡು ಒಂದು ಡ್ರಾಪ್ ಹಾಲು ಕುಡಿಸ್ಬಿಟ್ರೆ ಸತ್ತೋಗ್ಬಿಡೋದು. ಸರಿ, ಹಿಂಗೆ ಎಲ್ಲ ಆಯ್ತು. ಆ ನಂದಗೋಪನ್ ಮನೆಗೆ ಹೋಗ್ತಾಳೆ. ಕೃಷ್ಣ ತೊಟ್ಲ ಮೇಲೆ ಮಲಗಿದಾನೆ. ಏನು ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ ಆ ಪೂತನಿ. ಆ ಪೂತನಿ ಬಂದ್ರೆ ಎಲ್ಲರೂ ಮಂಕ ಬಡ್ದೋಯ್ತು. ಆ ಪೂತನಿ ನೋಡಿ, ಏನಪ್ಪ ಮಹಾಲಕ್ಷ್ಮಿ ಬಂದು ಅಂತ ಎಲ್ಲ ಕೆಲಸವನ್ನೆಲ್ಲ ಬಿಟ್ಟು ಮಂಕಾಗಿ ನೋಡ್ಬಿಟ್ಟಿದ್ದಾರೆ. ಹಂಗೆ ಭ್ರಾಂತರಾಗ್ಬಿಟ್ಟಿದ್ದಾರೆ. ಎಲ್ಲರೂ ಭ್ರಾಂತರಾಗಿದ್ದಾರೆ ಅಂತ ತೊಟ್ಲಲ್ಲಿದ್ದ ಕೃಷ್ಣನ ತಗೊಂಡು ತೊಡೆ ಮೇಲೆ ಹಾಕಿದ್ಲು, ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವನನ್ನು ಸಾಯಿಸಿದೆ ಅಂತ. ಕೃಷ್ಣ ಏನು ಮಾಡ್ದ, ಆಕ್ಟಿಂಗ್ ಮಾಡ್ದ. ಹಾಲು ಕುಡಿತಿರೋ ಬಾಸ ಆಗೋ ಮಾಡ್ದ. ಅವನು ಯಾಕೆ ವಿಷ ಕುಡಿತಾನೆ? ಅದಕ್ಕೆ ಆಚಾರ ಅಂತಾರೆ, ದೇವಾನುದೇವತೆಗಳನ್ನು ಮುಂದಕ್ಕಿಟ್ರೇನೆ ಅವ್ನು ನೋಡಲ್ಲ ಅಂತೆ. ಇನ್ನು ವಿಷ ಕೊಟ್ರೆ ಅವ್ನು ನೋಡ್ತಾನ, ಸ್ವೀಕಾರ ಮಾಡಲ್ಲ. ಅದರಂತೆ ಭಾಸ
ಕುಡಿತಾ ಇದ್ದಾನೆ ಇವಳು ಅನ್ಕೊಂಡ್ಲು ಎಲ್ಲ ಮಕ್ಳಿಗೂ ಒಂದು ತೊಟ್ಟ ಹಾಲು ಹಾಕಿದ ತಕ್ಷಣ ಸಾಯ್ತಾರೆ, ಇವನೇನು ಒಂದೊಂದು ಲೀಟರ್ ಕುಡಿತಲೇ ಇದ್ದಾನೆ ಹುಡುಗ ಅಂತ ಹೇಳಿ ಅನ್ಕೊಂಡ್ಲು. ಕುಡ್ದು ಒಳ್ಳೆ ಗಜದಂತ ಇದ್ದ ಶರೀರ ಸಣ್ಣಕ್ಕಾಗೋಯ್ತು. ದೇಹದಲ್ಲಿದ್ದ ಅಷ್ಟು ಹಾಲನ್ನು ಕುಡಿದುಬಿಟ್ಟ, ಸ್ತನ್ಯಪಾನ ಮಾಡ್ದ. ಅಂದ ಲೋಕದಲ್ಲಿ ಎಲ್ರಿಗೂ ನವರಂಧ್ರ ಇದೆ. ನಾವು ಸತ್ತರೆ ನವರಂಧ್ರದಲ್ಲಿ ಯಾವುದೋ ಒಂದು ರಂಧ್ರದಲ್ಲಿ ಜೀವ ಬರುತ್ತೆ. 10ನೇ ರಂಧ್ರ ಅಂತ ಒಂದು ರಂಧ್ರ ಇದೆ. ಅದು ಎಲ್ಲಿದೆ ಅಂತಂದ್ರೆ ಅದೇ ಬ್ರಹ್ಮನಾಡಿ ಮೇಲೆ. ಮಕ್ಕಳು ಹುಟ್ಟಿರ್ತಾರಲ್ಲ, 10 ದಿವಸದವರೆಗೂ ಮಕ್ಕಳ ನೆತ್ತಿಯನ್ನು ಮುಟ್ಟಿದ್ರೆ ಹಿಂಗೆ ಬಡಿತಾ ಇರುತ್ತೆ. ಯಾಕೆ ಅಂದರೆ ಆ 10ನೇ ರಂಧ್ರ ಈ ಬ್ರಹ್ಮರಂಧ್ರ ಅಂತ, ಅದು 10 ದಿನ ಕಳೀತು ಅಂತಂದ್ರೆ ಅದು ಬಲ್ದು ಬಿಡುತ್ತೆ, ಅದು ಬಡ್ಕೊಳ್ಳೋದು ಗೊತ್ತಾಗಲ್ಲ. ಅಂದ್ರೆ 10ನೇ ರಂಧ್ರ ಅನ್ನೋದಿದೆ, ಮುಚ್ಚೋಗ್ಬಿಟ್ಟಿದೆ. ಆದ್ರೆ ಇರೋದು ಜಾಗೃತವಾಗಿ 9 ರಂಧ್ರ. ನಾವು 9 ರಂಧ್ರ ಇದೆ ಅನ್ನುವಾಗ 11ನೇ ರಂಧ್ರದಿಂದ ಜೀವ ತೆಗಿತೀನಿ ಅಂತಂದ್ರೆ ಏನರ್ಥ? ಇರೋದೇ 9 ರಂಧ್ರ, 10ನೇದೇ ಇಲ್ಲ, ಇನ್ನು 11ರಲ್ಲಿ ಹೆಂಗ್ ತೆಗೀತು? ಕೃಷ್ಣ ಅಂದ 11ನೇ ರಂಧ್ರದಲ್ಲಿ ಜೀವ ತೆಗಿತೀನಿ ಅಂತ ಹೇಳಿ. ಎಲ್ರಿಗೂ 10ನೇ ರಂಧ್ರದಿಂದ ಹೋದ್ರೆ ಮೋಕ್ಷ, ಅದಕ್ಕೆ ಅಂದ ಹಾಲು ಕುಡಿಸ್ತಾ ಇದ್ದಾಳಿಲ್ಲ, ಆ ಸ್ತನ್ಯದಿಂದನೇ ಜೀವ ತೆಗೆದ. ಅದೇ 11ನೇ ರಂಧ್ರ, ಅಲ್ಲಿಂದನೇ ಪ್ರಾಣ ತೆಗೆದುಬಿಟ್ಟ ಕೃಷ್ಣ. ಸತ್ತು ಬಿದ್ಲು. ಏನ್ ದೊಡ್ಡ ಶರೀರ. ಅಮ್ಮ ಬಂದು ಯಶೋದೆ ಬಂದು ನೋಡ್ತಾಳೆ, ಕೃಷ್ಣ ಮಗು ಬಾಲಕ ಎಷ್ಟು ದೊಡ್ಡದಾಗಿದ್ದಾರೆ. ಇಡೀ ಶಿರ್ಕೆ ಅಪಾರ್ಟ್ಮೆಂಟ್ ಎಲ್ಲ ಸೇರಿದ್ರು ಕೂಡ ಅವಳ ದೇಹ ಸಾಕಾಗ್ತಿಲ್ಲಂತ, ಅಷ್ಟು ದೊಡ್ಡ ಶರೀರ. ಆ 2 ಮೂಗೆ ದೊಡ್ಡ ದೊಡ್ಡ ಗುಹೆ ಇದ್ದಾಗಿದೆ ಅಂತ. ಅವಳ ಬಾಯಿ ದೊಡ್ಡ ಬಾವಿ ಈ ರೀತಿ ಇತ್ತು. ಏಣಿ ಹತ್ಕೊಂಡು ಹೋದಂತೆ ಪುತನಿ ಮೇಲೆ ಮಗುನೇ ಕರ್ಕೊಂಡ್ಬಂದ್ಲು. ಈ ದೇಹವನ್ನು ಏನಪ್ಪ ಮಾಡೋದು ಅಂದಾಗ ಅಲ್ಲಿದ್ದಂಥವರೆಲ್ಲ ದೇಹವನ್ನು ಕಳೆದು ತುಂಡು ತುಂಡು ಮಾಡಿ ಅಗ್ನಿಗೆ ಹಾಕಬೇಕಾಯ್ತು. ಯಾಕೆ ಇಲ್ಲಿ ಪೂತನಿ ಸಂಹಾರ ಮಾಡಿದ ಕೃಷ್ಣ ಫಸ್ಟೇ ಅಂತ ಕೇಳುವಾಗ ಹೇಳ್ತಾರೆ, ಹಿಂದೆ ಇವನೇ ರಾಮ ಅಲ್ವಾ, ಕೃಷ್ಣನೇ ಇಂದ ರಾಮನಾಗಿ ಬಂದ. ರಾಮ ಬಂದಿದ ತಕ್ಷಣ ವಿಶ್ವಾಮಿತ್ರರು ಕರೆದ್ರು, ಬಾಪ ನಾನು ಯಜ್ಞವನ್ನು ಮಾಡ್ತಾ ಇದ್ದೀನಿ, ಈ ಮಾರೀಚ ಸ್ವಭಾವ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ನೀನು ಬಂದು ಯಜ್ಞವನ್ನು ಕಾಪಾಡು ಅಂತ. ರಾಮ ಲಕ್ಷ್ಮಣರು ಇಬ್ಬರು ಬಂದರು. ಬರೋ ಕಾಲಕ್ಕೆ ರಾತ್ರಿ ರಾಮದೇವರು ಮಲಗಿರುವಾಗ ರಾಮದೇವರಿಗೆ 2 ಮಂತ್ರವನ್ನು ಉಪದೇಶ ಮಾಡಿದ್ರು ಅಂತ ವಿಶ್ವಾಮಿತ್ರರು. ಒಂದು ಬಲ, ಇನ್ನೊಂದು ಮಹಾಬಲ ಅಂತ. ಬಲ ಮಂತ್ರ ಹೇಳಿದ್ರೆ ಹೊಟ್ಟೆ ಹಸುವಾಗ್ತಿದ್ರೆ, ದಾಹ ಆಗ್ತಿದ್ರೆ ಆ ಮಂತ್ರ ಹೇಳಿದ್ರೆ ಹಸು ಬಾಯಕ್ಕೆ ಹೊರಟೋದು. ಮಹಾಬಲ ಮಂತ್ರ ಹೇಳಿದ್ರೆ ಎದುರುಗಡೆ ಎಂತ ದುಷ್ಟ ಇದ್ರು ಅವನು ಸಂಹಾರ ಮಾಡಬಹುದು. ಮಾರನೇ ದಿನ ಎದುರುಗಡೆ ಬಂದು ನೋಡ್ತಾರೆ, ದೊಡ್ಡ ದೊಡ್ಡ ಬೆಳ್ಳಗಿರುವಂತ ಪರ್ವತಗಳಂತೆ. ರಾಮದೇವರು ವಿಶ್ವಾಮಿತ್ರನ್ ಕೇಳಿದ್ರಂತೆ, ಏನಿದು ಬೆಳ್ಳಗಿರೋ ಪರ್ವತ, ನಾವೇನಾದ್ರು ಹಿಮಾಲಯದ ಹತ್ರ ಬಂದ್ವಾ ಅಂತ. ಅದಕ್ಕೆ ವಿಶ್ವಾಮಿತ್ರ ಅಂದಂತೆ, ಅಲ್ಲ, ಆ ಎಲ್ಲ ಬೆಳ್ಳಗಿರೋ ಪರ್ವತಗಳೆಲ್ಲ ಅದು ಮೂಳೆಗಳು ಅಂದ್ರಂತೆ, ಅಸ್ಥಿ ಪರ್ವತಗಳು. ಇದೇ ಬಂತು ಇಲ್ಲಿ. ಯಾಕೆ ಬಂತು ಅಂತಂದ್ರೆ ತಾಟಕೆ ಅಂತ ಒಬ್ಳಿದ್ದಾಳೆ, ಯಾರಿಲ್ಲಿ ಓಡಾಡಿದ್ರು ಕೂಡ ಅವಳನ್ನ ಚೆನ್ನಾಗಿ ಚೀಪ್ಬಿಟ್ಟು ಇಲ್ಲಿ ಮೂಳೆ ಹಾಕ್ತಾ ಇದ್ದಾಳೆ. ನೋಡು, ಪರ್ವತದಷ್ಟು ಜನರನ್ನ ನಾಶ ಮಾಡಿದಾಳೆ. ರಾಮ ನೀನು ಅವಳನ್ನ ಸಂಹಾರ ಮಾಡಿದ್ರು. ರಾಮ ಅಂದ, ಸ್ತ್ರೀ ವಧೆಯನ್ನ ನಾ ಮಾಡಬಾರ್ದು, ಸ್ತ್ರೀ ವಧೆ ಮಾಡಿದ್ರೆ ಮಹಾಪಾಪ, ನಾ ಹೇಗೆ ಮಾಡ್ಲಿ? ಅದಕ್ಕೆ ಅಂದ ದುಷ್ಟಳಾದಂಥವನ್ನ ಸಂಹಾರ ಮಾಡಲೇಬೇಕು. ಹೋದ ತಾಟಕೆಯನ್ನು ಸಾಯಿಸೇ ಬಿಟ್ಟ. ತಾಟಕೆ ಅಂದ್ಲು, ಬಂದ ತಕ್ಷಣ ನನ್ನ ಸಂಹಾರ ಮಾಡಿದೆಯಲ್ಲ, ನೆಕ್ಸ್ಟ್ ನೀನು ಹುಟ್ಟಿದ ತಕ್ಷಣ ನಾ ಬರ್ತೀನಿ ಅಂತ. ಅದೇ ತಾಟಕೆನೇ ಇಲ್ಲಿ ಪೂತನಿ. ಅಷ್ಟು ಮಾತ್ರ ಅಲ್ಲ, ಆ ಪೂತನಿ ಒಳಗಡೆ ಊರ್ವಶಿ ಇದ್ದಾಳೆ. ಅವಳಿಗೆ ಯಾವುದೋ ಒಂದು ಶಾಪ, ಈ ಗಂಧರ್ವರನ್ನ ತಿರಸ್ಕಾರ ಮಾಡಿದ್ದು, ನೀನು ಹೋಗಿ ದುಷ್ಟನ ಸವಾಸ ಮಾಡುವ ಒಂದು ಶಾಪ ಕೊಟ್ಟರು. ಅದೇ ದೇಹದೊಳಗೆ ಊರ್ವಶಿ ಬಂದಿದ್ದಾಳೆ. ಊರ್ವಶಿ ಹೇಳ್ತಾಳೆ, ನನಗೆ ಮೋಕ್ಷ ಕೊಡು ಕೃಷ್ಣ ಅಂತ. ಒಂದೇ ದೇಹದಲ್ಲಿದ್ದಂಥ ತಾಟಕಿಗೆ ನರಕವನ್ನು ಕೊಟ್ಟ, ಅದೇ ದೇಹದಲ್ಲಿದ್ದ ಊರ್ವಶಿಗೆ ಮೋಕ್ಷವನ್ನು ಕೊಟ್ಟನಂತೆ ಕೃಷ್ಣ. ಆಗ ದೇಹವನ್ನು ತುಂಡು ಮಾಡಿ ಅಗ್ನಿಗೆ ಹಾಕಿದರೆ ಗಮ್ ಅಂತ ಪರಿಮಳ ಬಂತಂತೆ. ಯಾಕೆ ಪರಿಮಳ ಬಂತು ಅಂತಂದ್ರೆ ಅಲ್ಲಿ ಊರ್ವಶಿ ಇದ್ಲು, ಅದಕ್ಕೆ ಗಮ್ ಅಂತ ಪರಿಮಳ ಬಂತು ಅಂತ. ಈ ರೀತಿ ಕೃಷ್ಣನ ಸರಿಯೇ ಮುಂದುವರಿತಾ ಬಂತು. ಪ್ರತಿ ದಿವಸಕ್ಕೂ ಆಟ ಆಡ್ತಾ ಇದ್ದಾನೆ. ಅಮ್ಮನಿಗೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಹಾಲು ಕುಡಿಸಿ ಮಲಗ್ಸೋಣ ಅನ್ಕೊಂಡ್ಲಂತೆ ಕೃಷ್ಣನ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಲು ಕುಡಿದಂತೆ. ಏನಪ್ಪ ಮಲಗಲೇ ಇಲ್ಲ ಅಂದಂತೆ. ಅಮ್ಮ ಮಲಗೋದು ಅಂದ್ರೆ ಏನು ಅಂತ ಕೇಳಿದ್ನಂತೆ. ಪ್ರಾಜ್ಞಾನಾಮಕ ಪರಮಾತ್ಮನ ಆಲಿಂಗನ ಮಾಡ್ಕೊಳ್ಳೋದೇ ನಿದ್ದೆ ಅನ್ನಂತೆ. ತನ್ನನ್ನು ತಾನೇ ತಬ್ಬಗೋ ಮುಟ್ಟೋ, ನಂಗೆ ನಿದ್ದೆ ಆಯ್ತು ಮತ್ತೆ ಹಾಲು ಕೊಡುವನಂತೆ. ಅಪ್ಪ ನಿನ್ ಸವಾಸ ಸಾಕಪ್ಪ, ನಂಗೆ ತಡೆಯಕ್ಕಾಗ್ತಿಲ್ಲ ಅಂಥೇಳಿ ಮನೇಲಿದ್ದ ಹಾಲು ಗಡಿಗೆ ಮೊಸರನ್ನೆಲ್ಲ ಕುಡಿಬೇಕು, ಒಡೆದಾಕ್ಬೇಕು. ಅದಕ್ಕೆ ಅಮ್ಮ ಅಂದು, ಒಂದು ಕೆಲಸ ಮಾಡ್ತೀನಿ, ಇದನ್ನು ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಹೇಗಾದ್ರೂ ಮಾಡಿ ಈ ಮಗುನ ಕಟ್ಟಾಕ್ಬಿಡೋಣ ಅಂತ ಹೇಳಿ ಒಂದು ಒರಳು ಕಲ್ಲಿಗೆ ಕಟ್ಟಾಕಿದ್ದಾಳೆ. ಕಟ್ಟಾಕಬೇಕು ಅಂತ ಒಂದು ದಾರ ತರ್ತಾ ಇದ್ದಾಳೆ. ಕೃಷ್ಣ ಕೈಯಲ್ಲಿ ಕಡಗೋಲನ್ನ ಇಟ್ಕೊಂಡಿದ್ದಾನಲ್ಲ, ಆ ಕಡಗೋಲನ್ನ ಕಡಿಲಿಕ್ಕೆ ಒಂದು ಹಗ್ಗನ ಇಟ್ಕೊಂಡಿದ್ದಾನೆ. ಎಡಗೈಯಲ್ಲಿ ಹಗ್ಗ ಇಟ್ಕೊಂಡಿದ್ದಾನೆ, ಬಲಗೈಯಲ್ಲಿ ಕಡಗೋಲು ಇಟ್ಕೊಂಡಿದ್ದಾನೆ ಕೃಷ್ಣ. ಆ ಎಡಗೈಯಲ್ಲಿದ್ದ ಆ ದಾರವನ್ನ ಕಿತ್ಕೊಂಡು ಬಲಗೈಯಲ್ಲಿ ಕಡಗೋಲಿತ್ತು, ಕಡಗೋಲನ್ನು ಪಕ್ಕಕ್ಕಿಟ್ಲು. ಆ ಹಗ್ಗವನ್ನು ತಗೊಂಡು ಇದರಲ್ಲೇ ನೀನೆ ಕಟ್ಟಾಕ್ತೀನಿ ಅಂದ್ಲು. ಕಟ್ಟಾಕಬೇಕು ಅಂತ ಬರ್ತಾಳೆ.
ಹೊಟ್ಟೆ ಹತ್ರ ಒಂದು ಗಂಟು ಹಾಕೋಣ ಅಂತ ಬಂದ್ರೆ ದಾರ ಸಾಕಾಗ್ತಿಲ್ಲ. ಮನೇಲಿ ಇದ್ದಿದ್ದ ಹಗ್ಗ ಗಿಗ್ಗ ಎಲ್ಲ ತಗೊಂಡ್ಲು, ಪಕ್ಕದ ಮನೆಯವರು ಹಗ್ಗ ತಗೊಂಡ್ಬಂದು, ಅಂಗಡಿಗೆ ಹೋಗಿ ಹಗ್ಗ ತಂದು ಎಲ್ಲ ಸೇರಿಸ್ತಿದ್ರು ಕೂಡ ಹೊಟ್ಟೆ ಹತ್ರ ಬಂದಾಗ ಕಟ್ಟಕ್ಕಾಗ್ತಾ ಇಲ್ಲ, ಅಷ್ಟು ದೊಡ್ಡದಾಗ್ತಿದೆ ಹೊಟ್ಟೆ. ತನ್ನ ಮನೇಲಿ ಇದ್ದಿದ್ದ ಸೀರೆ ಗೀರೆ ಎಲ್ಲ ಸೇರಿಸಿ ಕಟ್ಟಕ್ ಬಂದು ಆಗ್ಲಿಲ್ಲ. ಕೃಷ್ಣನ ಪ್ರಾರ್ಥನೆ ಮಾಡಿದ್ಲು, ಸ್ವಾಮಿ ವೇದಗಳಿಂದ ಶಾಸ್ತ್ರಗಳಿಂದಲೇ ನಿನ್ನ ಕಟ್ಟಕ್ಕಾಗ್ತಾ ಇಲ್ಲ, ನಿನ್ನನ್ನ ಹೃದಯ ಕಮಲದಲ್ಲಿ ಧಾರಣೆ ಮಾಡ್ಲಿಕ್ಕೆ ಆಗ್ತಾ ಇದೆ, ದಯವಿಟ್ಟು ಹೇಗಾರು ಮಾಡು, ನಿನ್ನ ಕಟ್ಟಾಕ್ಬೇಕಂತ ನೀನು ಸಿಕ್ಕಪ್ಪ ಅಂದಾಗ ದೇವರ ಆಯ್ತಮ್ಮ ಕಟ್ಟು ಒಂದ. ಆ ಧಾಮ ಉದರಕ್ಕೆ ದಾರವನ್ನ ಕಟ್ಟಬೇಕು ಅಂತ ಬಂದಾಗ ದೊಡ್ಡ ಹೊಟ್ಟೆ ಮಾಡಿದ್ನಲ್ಲ ದೇವರು, ಅದಕ್ಕೆ ಅವನಿಗೆ ದಾಮೋದರ ಅಂತ ಹೆಸರು ಬಂದ್ರು. ಸರಿ ಆಯ್ತು, ಕಟ್ಟಾಕ್ಸ್ಕೊಂಡ. ಅಮ್ಮ ಆ ಕಡೆ ಹೋದ್ಲು ಮನೆ ಕೆಲಸ ಮಾಡೋಣ ಅಂತ. ಆ ಹೊರಳುಕಲ್ಲು ಸಮೇತ ಹೊರಗಡೆ ಬರ್ತಾ ಇದ್ದಾನೆ. ಹೊರಗಡೆ ಬಂದ, ಮನೆ ಮುಂದೆ 2 ಮರ ಇತ್ತಂತೆ, ಬೇವಿನ ಮರ. ಆ ಮರದ ಮಧ್ಯದಲ್ಲಿ ಹೊರಳುಕಲ್ಲನ್ನು ಇಟ್ಟ, ಎಡದ 2 ಮರ ಬಿದ್ದೆ ಹೋಯ್ತು. ಆಗ ಇಬ್ರು ಬಂದ್ರಂತೆ. ಅವ್ರು ಯಾರು ಅಂತಂದ್ರೆ ನಲಕುಬರ ಮತ್ತೆ ಮಣಿಗ್ರೀವ ಅಂತ, ಕುಬೇರನ ಮಕ್ಕಳು. ಕುಬೇರನ ಮಕ್ಕಳು ತುಂಬಾ ಒಳ್ಳೆ ಸಂಪತ್ತಿತ್ತಲ್ಲ. ಕುಬೇರ ಸಾಮಾನ್ಯ ಅಲ್ಲ, ತುಂಬಾ ಉತ್ತಮ ವ್ಯಕ್ತಿ, ಒಳ್ಳೆ ಎಕನಾಮಿಸ್ಟ್ ಅಂತೆ. ದೇವರು ಸುಮ್ಮನೆ ಅವನಿಗೆ ಕೊಟ್ಟಿಲ್ಲ, ಹಣಕಾಸಿನ ಸಚಿವನ್ ಮಾಡ್ಲಿಲ್ಲ. ಅವನು ಒಳ್ಳೆ ಬುದ್ಧಿವಂತ, ದುಡ್ಡು ಕಾಸನ್ನು ಹೆಂಗೆ ಅಭಿವೃದ್ಧಿ ಮಾಡ್ಬೇಕು ಗೊತ್ತಿತ್ತು ಕುಬೇರನ್ಗೆ. ಅವನ ಮಕ್ಕಳು ಸಾಮಾನ್ಯ ಅಲ್ಲ, ನಮ್ಮಪ್ಪ ಒಳ್ಳೆ ಮಿನಿಸ್ಟರ್ ಅಂತ ಹೇಳಿ ಅವ್ರು ಮೆರಿತಾ ಇದ್ರು. ಒಮ್ಮೆ ದೇವತೆಗಳೆಲ್ಲ ಬಂದಿದ್ದಾರೆ ಆ ಬದರಿ ಕ್ಷೇತ್ರದ ಹತ್ರ, ಅಲಕನಂದ ಹತ್ರ. ಈ ಇಬ್ಬರು ಕುಬೇರನ ಮಕ್ಕಳು ನಗ್ನವಾಗಿ ನೀರಿನಲ್ಲಿ ಇಳಿದಿದ್ರಂತೆ, ಸ್ನಾನ ಮಾಡ್ತಿದ್ರಂತೆ. ನಾರದರು ಬಂದಾಗ ನಕ್ಕಬಿಟ್ರಂತೆ. ಆಗ ನಾರದರಂದು, ನೀವು ನಕ್ಕಿದಕ್ಕೆ ನಂಗೆ ಬೇಜಾರಲ್ಲ, ನಗ್ನವಾಗಿ ನೀರಿನಲ್ಲಿ ಇಳಿಬಾರ್ದು. ಯಾಕಂದ್ರೆ ಜಲತತ್ವಾಭಿಮಾನಿ ದೇವತೆಗಳು, ಜೀವಿಗಳು ನಗ್ನವಾಗಿ ಬಂದ್ರೆ ಅವ್ರಿಗೆ ಬೇಸರ ಅಂತ. ಅದಕ್ಕೆ ಬಟ್ಟೆ ಸಹಿತವಾಗಿಯೇ ಸ್ನಾನ ಮಾಡಬೇಕು ನಾವು. ಈ ರೀತಿ ನೀವು ಬಂದಿದ್ದೀರಲ್ಲ ಅಂತ ಹೇಳಿ ಮುಂದೆ ಋಷಿಮುನಿಗಳೆಲ್ಲ ಅವರನ್ನು ನೋಡಿ 2 ಮರವಾಗಿ ಬೆತ್ತಲೆಯಾಗಿ ನಿಲ್ಲಿ ಅಂತ ಶಾಪ ಕೊಟ್ಟರು. ಯಾಕಂದ್ರೆ ಮರಗಳೇನು ಹಾಕೊಳ್ಳಲ್ವಲ್ಲ, ಆ ರೀತಿಯಲ್ಲಿ ಶಾಪ ಕೊಟ್ಟು ಬಿಟ್ರು. ಆ 2 ಶಾಪವಾಗಿ ಇವರಿದ್ರು. ಕೃಷ್ಣ ಬಂದ, ಎಳೆದ, ಅವರನ್ನು ಉದ್ಧಾರ ಮಾಡಿ ಕೃಷ್ಣ ಹೇಳ್ದ, ನೋಡಿ ಯಾವತ್ತೂ ತಪ್ಪು ಮಾಡಬೇಡಿ, ಋಷಿಮುನಿಗಳನ್ನು ಆಸೆ ಮಾಡಿ ನಕ್ಕಬೇಡಿ ಅಂತಂದ. ಸರಿ ಆಯ್ತು ಅಂತ ಹೇಳಿ ದಾಮೋದರನಾಗಿ ನಿಂತ. ಅಮ್ಮ ಬಂದು ನೋಡ್ತಾಳೆ, ಇದೇನಪ್ಪ ಎಲ್ಲ ಮರವನ್ನೇ ಉರುಳಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗಿ ದೃಷ್ಟಿ ತೆಗೆದಲಂತೆ. ಎಲ್ಲ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಅಲ್ಲ ಅವನ ಹೆಸರು ಹೇಳಿ ನಾವು ದೃಷ್ಟಿ ತೆಗಿತೀವಿ, ಅವನಿಗೇನು ದೃಷ್ಟಿ ತೆಗೆದ್ಲು, ಯಾರನ್ನೋ ಪಕ್ಕದ ಮನೆಗೆ ಕೇಳ್ಕೊಂಬಂದಂತೆ, ಈ ಥರ ಮರ ಬಿಡಿಸ್ಬಿಟ್ಟಿದ್ದಾನೆ, ಯಾವುದೋ ಭೂತ ಪ್ರೇತವೋ ಗಾಳಿನೋ ಮೆಟ್ಟುಬಿಟ್ಟಿದೆ, ಏನು ಮಾಡಲಿ ಅಂತ ಪಕ್ಕದ ಮನೆಯವರು ಅಂದಂತೆ. ಸಗಣಿ ಇರೋದಲ್ಲ, ಅದರಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಪೂರ್ತಿ ಸಗಣಿಯನ್ನ ನೀರಿನಲ್ಲಿ ಕಲಿಸ್ಬಿಟ್ಟು ಮೈಗೆ ಹಚ್ಚಿ ಸ್ನಾನ ಮಾಡಿಸ್ಬಿಟ್ಟು ಅದೇ ದೃಷ್ಟಿ ದೋಷ ನಿವಾರಣೆ ಅಂತ. ಕೃಷ್ಣ ಎಲ್ಲ ಮಾಡಿಸ್ಕೊಂಡಂತೆ, ಮೈಯೆಲ್ಲ ಕೊಳೆ ಮಾಡಿಸ್ಕೊಂಡಂತೆ. ಈ ರೀತಿ ಎಲ್ಲ ಕೃಷ್ಣ ತನ್ನ ವ್ಯಾಪಾರಗಳನ್ನು ಮಾಡ್ದ. ಇನ್ನು ಅನೇಕ ವಿಧವಾದಂಥ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ನಾಳೆ ದಿನ ಇನ್ನು ಅನೇಕ ಕೃಷ್ಣನ ಲೀಲೆಗಳನ್ನೆಲ್ಲ ನೋಡಿ ಭವಿಷ್ಯ ಪರ್ವದ ಕೆಲವಾರು ಚಿಂತನೆಗಳನ್ನು ಮಾಡಿ ಸಮರ್ಪಣೆ ಮಾಡೋಣ. ನಾಳೆ ದಿವಸ 10ವರೆಗೆ ಕೆಲಸಕ್ಕೆ 10ವರೆಯಿಂದ 11ವರೆಗೆ ಹರಿವಂಶದ ಮಂಗಳವನ್ನು ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡೋಣ.